ಪ್ರಭುದೇವನಿಗೂ ಅವರ ನಡತೆಯನ್ನು ಕಂಡು ಆಶ್ಚರ್ಯವಾಯಿತು. ಅವರ ವಿಷಯದಲ್ಲಿ ಅವನಿಗೆ ಬೇರೆಯೇ ಅಭಿಪ್ರಾಯವಿತ್ತು. ಪುರುಷೋತ್ತಮ, ನಂದ ಮೊದಲಾದವರ ಪಂಗಡಕ್ಕೆ ಅವರನ್ನು ಸೇರಿಸಿದ್ದನು. ಅವರು ಹಾಗೆ ಒಡನಾಡುತ್ತಿದ್ದುದೂ ಉಂಟು. ಆ ದಿನ ಡಾಕ್ಟರ್ ನಂದರಾಗಲಿ ಪುರುಷೋತ್ತಮರಾಗಲಿ ತಮ್ಮ ಆಮಂತ್ರಣವನ್ನು ಮನ್ನಿಸಿ ಬಾರದುದರಿಂದ ಇವರೊಬ್ಬರ ಆಗಮನವನ್ನು ಕಂಡು ಇವರು ನಂದರ CID ಆಗಿ ಬಂದಿದ್ದಾರೆ ಎಂದಿದ್ದ. ಆದರೆ ಆ ದಿನ ಅವರು ಆಡಿದ ಮಾತುಗಳು, ಮಾಡಿದ ದಾನ ಇವುಗಳಿಂದಾಗಿ ಅವರು ತೀರಾ ನಿಷ್ಕಪಟಿಗಳು ಎಂಬ ಅಭಿಪ್ರಾಯ ಪಡುವಂತಾಯಿತು. ಅದೇ ಮಾತನ್ನೇ ಆತ ರಾಧಾಕೃಷ್ಣನೊಡನೆ ಚರ್ಚಿಸುತ್ತಿದ್ದ. ರಾಧಾಕೃಷ್ಣ ನುಡಿದ, ಅವರು ತೀರ ಸರಳರು, ಎಲ್ಲರನ್ನೂ ನಂಬುತ್ತಾರೆ, ಎಲ್ಲವನ್ನೂ ನಂಬುತ್ತಾರೆ. ಹಾಗಾಗಿ ದೊಡ್ಡ ಮಾತುಗಳನ್ನು ಆಡುವವರಲ್ಲಿ ನಂಬಿಕೆ ಇಡುತ್ತಾರೆ. ಈಗೀಗ ಅವರಿಗೂ ತಿಳಿದಿದೆ ಅವರೆಲ್ಲ ಹೆಸರಿಗಾಗಿ ಒದ್ದಾಡುವವರೆಂದು, ಅಧಿಕಾರಕ್ಕಾಗಿ ಬಾಯಿ ಬಿಡುವವರು ಎಂದು. ಆದರೆ ಹಳೆಯ ಸ್ನೇಹವನ್ನು ಮರೆಯಲಾರರು, ಇದ್ದ ಸ್ನೇಹ ಹೆಚ್ಚಿಸಲಾರರು. ಮರುದಿವಸದಿಂದ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸುವ ಕೆಲಸವಾಯಿತು. ಇದರಲ್ಲಿ ರಾಧಾಕೃಷ್ಣನ ಹಳೆಯ ಅನುಭವ ಸಹಾಯ ಮಾಡಿತು. ಇದೊಂದು ದಲಿತ ವಿದ್ಯಾಪೀಠವೋ ರಾಷ್ಟ್ರೀಯ ಶಾಲೆಯೋ ಆಗಿ ನಶಿಸಬಾರದೆಂದು ಅವನ ಹಾರೈಕೆ. ಆದುದರಿಂದ ಓದು ಬರಹ ಬಾರದ ಮಕ್ಕಳಿಗೆ ಅಲ್ಲಿ ಪ್ರವೇಶ ಕೊಡಲು ಧೈರ್ಯ ಪಡಲಿಲ್ಲ. ಅನೇಕ ಪ್ರದೇಶ ವಿದ್ಯಾರ್ಥಿಗಳು ಪ್ರವೇಶ ಅರ್ಜಿಗಳನ್ನು ಇರಿಸಿಕೊಂಡು ಹುಡುಗರನ್ನು ಕರೆದು ಅವರ ಸ್ಥಿತಿಗತಿಗಳನ್ನು ಚರ್ಚಿಸಿ ಆರಿಸುತ್ತಾ ಬಂದನು. ಅರ್ಜಿಗಳು ರಾಶಿಗಟ್ಟಲೆಯಿಂದ ಬಂದಿದ್ದವು. ಪ್ರಭುದೇವನಂತೂ, ಆ ಕೆಲಸವೆಲ್ಲ ನಿಮ್ಮ ಮೇಲೆ, ದುಡ್ಡು ಬೇಕೋ ನನ್ನನ್ನು ಕೇಳಿ ಎಂದು ಹೇಳಿ ಹೋದರು. ಎಷ್ಟೋ ಮಂದಿ ಬಾಲಕರು ಅವನ ಕಾಲು ಕಟ್ಟಿ ನಿಂತಿದ್ದರು. ಪ್ರಭುದೇವನ ವಿಚಾರದಿಂದಾಗಿ ಬಂದವರ ಸಂಖ್ಯೆ ಅಧಿಕ. ಅವರನ್ನು ಆರಿಸುವ ಕೆಲಸ ಸುಲಭವಾಗಲಿಲ್ಲ. ಅವರಲ್ಲಿ ಅನೇಕರು ಇವನು ಬಡವ, ಧರ್ಮಾರ್ಥ ವಸತಿ ಶಿಕ್ಷಣಗಳಿಗೆ ಯೋಗ್ಯ ಎಂದು ಬರೆಯಿಸಿಕೊಂಡು ಬಂದಿದ್ದರು. ಊರಿನ ಅಧಿಕಾರಿಗಳು, ಮಾತುಗಾರರು ಎಲ್ಲರೂ ಬೇಕಾದವರಿಗೆ ಬೇಕಾದಂತೆ ಶಿಫಾರಸು ಪತ್ರ ಕೊಟ್ಟಿದ್ದರು. ಅವರಲ್ಲಿ ಅರ್ಜಿದಾರರ ಪರಿಚಯವಿಲ್ಲದವರ ಪತ್ರಗಳೇ ಬಹಳ. ಈ ಬಗೆಯ ವಾಕ್ ಸಹಾಯವನ್ನು ಹಲವರು ಮಾಡಿದ್ದರು. ಈತ ಬಂದವರಲ್ಲಿ ತೀರಾ ಬಡವರಾದವರನ್ನೂ ಮನೆ ಬಹಳ ದೂರ ಇರುವವರನ್ನೂ ವಸತಿ ಗೃಹಕ್ಕೆ ಸೇರಿಸಿಕೊಂಡ. ಈಗ ಅವನಿಗೆ ತನ್ನ ನವೀನವಾದ ಲೋಕದ್ದೇ ಕಲ್ಪನೆ. ಮನೆ ತೀರ ಸಮೀಪವಿದ್ದರೂ 10 ನಿಮಿಷ ವಿರಾಮವಾಗಿ ಕಾಲ ಕಳೆಯಲಾರ. ಚಂದ್ರ ಕಾಡಿದರೂ ಅವನೊಡನೆ ಮಾತನಾಡುವ ಬಿಡುವಿಲ್ಲ. 1 ತಿಂಗಳೊಳಗಾಗಿ ಸತ್ಯ, ಈ ನಿಮ್ಮ ಹೊಸ ಕೆಲಸವೆಂದರೆ ಕುಳಿತಲ್ಲಿಯೇ ಕಟ್ಟಿಕೊಂಡ ಜೈಲು ಎಂದು ಹೇಳುವಂತಾಯಿತು. ಕೆಲಸ ಕಟ್ಟಿಕೊಂಡ ಮೇಲೆ ಅದು ಒಂದು ಜೈಲೇ ಎಂದು ನಗುತ್ತಾನೆ ಅವನು. ಪತಿಯ ಈ ಶಿಕ್ಷಣ ವೃತ್ತಿಯಲ್ಲಿ ಸತ್ಯಳಿಗೆ ಯಾವ ಕೆಲಸವೂ ಇಲ್ಲ. ಅವಳ ದಾರಿಯೂ ಬೇರೆ, ತಿಳಿವೂ ಬೇರೆ. ಅವಳಿಗೀಗ ಮನೆ ಕೆಲಸದಲ್ಲಿ ವಿರಾಮವಿದೆ. ಜತೆಗೆ ದುಡಿಯಲು ಶ್ಯಾಮನ ಹೆಂಡತಿ ಕಲ್ಯಾಣಿ ಇದ್ದಾಳೆ. ಆದುದರಿಂದ ಗೋಶಾಲೆಯಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಾಳೆ. 4-6 ಸುಂದರ ಹಸುಗಳು ಅಲ್ಲಿಗೆ ಬಂದಿದ್ದವು. ಚಂದ್ರನಿಗೆ ಅವುಗಳ ಕರುಗಳೊಡನೆ ಆಟವಾಡುವುದೆಂದರೆ ಇಷ್ಟ. ಈಕೆ ಹಸಿ ಹುಲ್ಲನ್ನು ಹೆರೆದು ತರುತ್ತಾಳೆ. ಶ್ಯಾಮ ಅದನ್ನು ಕಂಡು, ಬೇಡಮ್ಮ, ಆಳುಗಳಿಲ್ಲವೇ, 4 ದಿನವಾದರೂ ಸುಮ್ಮನೆ ಕುಳಿತಿರಬಾರದೇ ಎಂದು ಕೇಳಿದರೆ, ಹಾಗೆ ಕೆಲಸವಿಲ್ಲದೆ ಕುಳಿತರೆ ಹುಚ್ಚಿ ಹಿಡಿದೀತು. ಅಡಿಗೆ ಮನೆಗೆ ಬಂದರೆ ಕಲ್ಯಾಣಿ ನೀವು ಬಿಡಿ ಎಂದು ಗದರಿಸುತ್ತಾಳೆ. ಇಲ್ಲಿ ನೀನು ಗದರಿಸುತ್ತೀಯ, ನಾನೇನು ನೇಣಿ ಹಾಕಿಕೊಳ್ಳಬೇಕೇ, ಕೆಲಸವಿಲ್ಲದೆ ಎಂದು ನಗುತ್ತಾಳೆ. ಈ ನಡುವೆ ಒಮ್ಮೊಮ್ಮೆ ಅವಳಿಗೆ ಕೆಲವೊಂದು ಹೊಸ ಯೋಚನೆಗಳೂ ಬರುತ್ತವೆ. ಅವುಗಳನ್ನು ಕುರಿತು ಗಂಡನೊಡನೆ ಚರ್ಚಿಸಲು ಅವಕಾಶವೇ ಸಿಗುವುದಿಲ್ಲ. ಶ್ಯಾಮ, ನೀನು ಅವರಷ್ಟೇ ಗಡಿಬಿಡಿಯಲ್ಲಿದ್ದರೆ ನಾನು ಕಲ್ಯಾಣಿ ಗೋಡೆಯ ಹತ್ತಿರ ಮಾತನಾಡಬೇಕೆಂದು ಕಾಣುತ್ತದೆ. ಏನು ಸಂಗತಿ ಅಮ್ಮ ಅದು? ಸಂಗತಿ ಏನಿಲ್ಲ, ಚಂದ್ರನಿಗೆ 6-7 ವರ್ಷವಾಯಿತು. ಚಂದಪ್ಪನಾದರೆ ನಿಮ್ಮ ಶಾಲೆಗೆ ಹೋಗಿ ಕಟಕಟ ಮಾಡುತ್ತಾನೆ. ನಮ್ಮ ಮಗು ಹೀಗೇ ಇರುವುದೇ? ಅವನಿಗೆ ಓದು ಬರಹ ಬೇಡವೇ? ಅವನು ಕಟಕಟ ಮಾಡಬೇಕೇ? ಓದು ಬರಹ ಬಾರದೆ ನಿನ್ನ ಅಣ್ಣನ ಶಾಲೆಯಲ್ಲಿ ಅದಕ್ಕೂ ಬಿಡುವಂತಿಲ್ಲ ಎಂದಳು. ಅವನಿಗೀಗ 7 ವರ್ಷವಾಯಿತೇ? ಯಾರಿಗೆ ಗೊತ್ತು ಆ ಲೆಕ್ಕ? ಅಣ್ಣನಿಗೆ ಹೇಳುತ್ತೇನೆ. ಅವರಿಗಂತೂ ಪುರುಸೊತ್ತಾಗಲಿಕ್ಕಿಲ್ಲ. ಇಲ್ಲಿಂದ ಶಾಲೆಗೆ ಸ್ವಲ್ಪ ದೂರವಿದೆ. ಯಾರಾದರೂ ಉಪಾಧ್ಯಾಯರನ್ನು ನೇಮಿಸದಿದ್ದರೆ ಅವನ ವಿದ್ಯೆ ಹಾಳಾದೀತು ಎಂದನು.
ಆ ವಿಷಯವನ್ನು ಶ್ಯಾಮನೊಡನೆ ಚರ್ಚಿಸುವುದಕ್ಕೂ ವಿರಾಮ ಬೇಕಾಗಿತ್ತು. ಪತಿಯ ತಲೆಯಲ್ಲಂತೂ ಸದಾ ಕಮ್ಮಾರ ಸಾಲೆ ನಡೆಯುತ್ತಿದೆ. ಇನ್ನೊಂದು ದಿವಸ ಸತ್ಯ, ಶ್ಯಾಮ, ಇಲ್ಲಿ ನೀರು ಇಷ್ಟು ಮೇಲಕ್ಕಿದೆ, ಒಂದು ತರಕಾರಿ ಹಿತ್ತಿಲು ಮಾಡಬೇಕೆಂದಿದೆ, ಎತ್ತರದೊಂದು ದರೆ ಹಾಕಿಸಿಕೊಡು, ಆಮೇಲೆ ಜವಾಬ್ದಾರಿ ನನ್ನದು. ದರೆ ಇಲ್ಲದೆ ಹೋದರೆ ನಿನ್ನ ಗೋಶಾಲೆಯ ಮೆಂಬರರು ಬಂದು ಒಂದು ಚೂರನ್ನೂ ಇರಿಸಲಾರರು ಎಂದಳು. ಅವನಿಗೂ ಅದರ ಅವಶ್ಯಕತೆ ಕಾಣುತ್ತಿತ್ತು. ಈಗ ಮನೆ ವಸತಿ ಗೃಹಗಳಿಗೆ ಬೇಕಾದುದನ್ನೆಲ್ಲ ಪೇಟೆಯಿಂದಲೇ ತರಿಸಿಕೊಳ್ಳುತ್ತಿದ್ದಾರೆ, ನಾವೇಕೆ ತರಕಾರಿ ಬೆಳೆಸಬಾರದು ಎಂಬುದನ್ನು ಆತ ಒಪ್ಪಿದ. ಹಾಗೆ ದೊಡ್ಡ ಇತ್ತಿಲು ಮಾಡಿ ಆಳುಗೀಳು ಹಾಕಿಸುವ ಕೆಲಸಕ್ಕೆ ನಾನಿಲ್ಲ, ಮನೆಗೆ ಬೇಕಾದಷ್ಟು ಬೆಳೆಸುವ ಎಂದಿದೆ. ಸುಮ್ಮನೆ ಕುಳಿತಿರುವ ಬದಲು ಕೆಲಸ ಮಾಡುತ್ತಿರಬಹುದಲ್ಲ. ಯಾಕೋ ಶ್ಯಾಮ, ಕಿರಿ ಪದವಿನಿಂದ ಬಂದ ಮೇಲೆ, ಅದರಲ್ಲಿಯೂ ಊರಿಗೆ ಹೋಗಿ ಬಂದ ಮೇಲೆ ಮೈ ಜಡಕಟ್ಟಿ ಹೋಗಿದೆ. ಎಷ್ಟು ಚುರುಕಿದ್ದೆ ನಾನು, ಈಗ ಸೋಮಾರಿಯಾಗಿ ಕಾಣುತ್ತೇನೆ ಎಂದಳು. ಅಮ್ಮ, ನಿಮ್ಮ ಆಯುಷ್ಯಕ್ಕೇ ಸಾಕಾಗುವಷ್ಟು ಕೆಲಸವನ್ನು 8 ವರ್ಷದಲ್ಲಿ ಮುಗಿಸಿದ್ದೀರಿ, ಸ್ವಲ್ಪ ಕಾಲ ಹಾಗೆಯೇ ಕುಳಿತಿರಿ. ಆಗ ಶ್ಯಾಮ, ನೀನು ನನ್ನಂತೆ ದುಡಿಯಲಿಲ್ವೇ? ಆಗ ಉಪಾಯವಿಲ್ಲದೆ ದುಡಿದೆವು. ದುಡಿಯದಿದ್ದರೆ ದಿನ ಹೋಗುವ ಹಾಗಿರಲಿಲ್ಲ, ರಾತ್ರಿ ಕಳೆದರೆ ಬೆಳಗಿನದು ನಡೆಯುತ್ತಿರಲಿಲ್ಲ, ಬೆಳಗು ಕಳೆದರೆ ರಾತ್ರಿಯದು ನಡೆಯುತ್ತಿರಲಿಲ್ಲ. ಈಗ ಸುಮ್ಮನೆ ಕುಳಿತರೆ ಬೇಸರವಾಗುತ್ತದೆ, ಅಷ್ಟಕ್ಕಾದರೂ ಸಾಕಷ್ಟು ಕೆಲಸ ಬೇಡವೇ? ಅಂತೂ ಅವಳ ಹಠದಿಂದ ಚಿಕ್ಕದೊಂದು ಆವರಣಕ್ಕೆ ಧರೆಯನ್ನು ಹಾಕಿಸಿಕೊಟ್ಟ. ಆದರೆ ಅದರೊಡನೆ ಆಕೆ, ಶ್ಯಾಮ, ಅಪ್ಪಣೆ ಶಿವಾಯಿ, ನನ್ನ ಈ ಹಿತ್ತಿಲಲ್ಲಿ ಯಾರಿಗೂ ಪ್ರವೇಶವಿಲ್ಲ, ಇದರ ನಟ್ಟಿ ಗೊಬ್ಬರ ನೀರು ನನ್ನ ಜವಾಬ್ದಾರಿ ಎಂದು ನಕ್ಕಳು. ಹಾಗಾದರೆ ನನ್ನ ಗೋಶಾಲೆಯಲ್ಲಿ ಇನ್ನಾರಿಗೂ ಪ್ರವೇಶವಿಲ್ಲ ಎಂದನು ಶ್ಯಾಮ. ಅದನ್ನು ಮೊದಲು ತೊಡಗಿದವಳು ನಾನು, ಅದರಿಂದ ನನ್ನನ್ನು ಬರಕೂಡದೆನ್ನುವ ಅಧಿಕಾರ ನಿನಗಿಲ್ಲ ಎಂದು ಅವನನ್ನು ಮಾತಿನಲ್ಲಿ ಸೋರಿಸಿದಳು. ರಾಧಾಕೃಷ್ಣನ ಹೇಳಿಕೆಯಂತೆ ಸಮಯ ಕಳೆಯಲು ಆಕೆ ಅಷ್ಟು ಒದ್ದಾಡಬೇಕಾಗಿರಲಿಲ್ಲ. ಆತ ಅವಳಿಗೆ ಹೇಳುತ್ತಿರುವ, ಏನಾದರೂ ಪುಸ್ತಕ ಓದಬಾರದೇ ಎಂದು. ಕಾಲಕ್ಷೇಪಕ್ಕೆ ಅದು ಅವನ ಚಿಕಿತ್ಸೆ. ಆದರೆ ಅವಳ ಸ್ವಭಾವ ಬೇರೆ, ಮೊದಲಿನಿಂದಲೂ ದುಡಿತವೇ ಅವಳ ಓದು. ಈಗ ಹೊಸ ಚಾಳಿ ಯಾವುದೂ ಅವಳಿಗೆ ಒಗ್ಗುವಂತಿರಲಿಲ್ಲ. ಅದಕ್ಕಾಗಿಯೇ ತರಕಾರಿ ತೋಟವನ್ನು ಬೇಯಿಸಿದಳು. ಆದರೆ ಸ್ವಲ್ಪ ಸಮಯದಲ್ಲಿಯೇ ಅವಳ ರಾಜ್ಯ ವಿಸ್ತರಿಸಬೇಕಾಯಿತು. ವಸತಿ ಗೃಹದಲ್ಲಿ ಆ ಹುಡುಗನಿಗೆ ಕಾಯಿಲೆ, ಇವನು ಮಲಗಿಕೊಂಡಿದ್ದಾನೆ ಎಂಬ ಕರೆ ಬರುತ್ತಲೇ ಓಡಾಡಬೇಕಾಯಿತು. ಅದು ಅವಳ ಮೆಚ್ಚುಗೆಯ ಕೆಲಸ. ಅವರನ್ನು ತಮ್ಮ ಮನೆಯ ಒಂದು ಕೋಣೆಯಲ್ಲಿ ತಂದು ಮಲಗಿಸಿ ಶುಶ್ರೂಷೆ ಮಾಡುವುದು ಅವಳ ಭಾರ. ಕ್ರಮೇಣ ವಸತಿ ಗೃಹದ ಮಕ್ಕಳಿಗೆ ಅವಳೇ ತಾಯಿಯಾದಳು. ಹೀಗೆ ವಾತ್ಸಲ್ಯ ಬೆಳೆದುದರ ಫಲವಾಗಿ ಅವಳು ಬೆಳೆಯಿಸಿದ ತರಕಾರಿ ತೋಟ ಕೆಲಸಕ್ಕೆ ಸಣ್ಣದಾಯಿತು. ಅವಳನ್ನು ಕೇಳುವ ಮೊದಲೇ ಹುಡುಗರು ಬಂದು ಅದಕ್ಕೆ ನೀರೆರೆದು ಹೋಗುತ್ತಿದ್ದರು. ನೀವು ಹೋಗಿ ಆಟವಾಡಿ ಎಂದರೆ ಅವರು, ಹಾಗಾದರೆ ನಮಗೊಂದು ಹಿತ್ತಿಲು ಮಾಡಿಕೊಡಿ, ಇಲ್ಲಿಗೆ ಬೇಕಾದುದನ್ನು ನಾವು ಬೆಳೆಯುತ್ತೇವೆ, ನೀವು ದುಡಿಯುವಷ್ಟು ನಾವು ದುಡಿಯಬೇಡವೇ ಎನ್ನುತ್ತಾರೆ. 1 ವರ್ಷ ಕಳೆಯುವುದರೊಳಗಾಗಿ ಸತ್ಯ ಇನ್ನೊಮ್ಮೆ ಮಕ್ಕಳಿರುವ ಹಿರಿಯ ಸಂಸಾರದ ಯೋಚನೆ ನಗುಗಳನ್ನು ಹೊತ್ತು ನಲಿಯುವಂತಾಯಿತು. ರಾಧಾಕೃಷ್ಣನಿಗೆ ಈಗ ತೀರಾ ಹಸನ್ಮುಖಿ. ನನ್ನ ಬದುಕಿನಲ್ಲಿ ಇಂಥ ಸುಖದ ದಿನವನ್ನು ಕಂಡಿರಲಿಲ್ಲ ಎಂದು ಹಣೆಯ ಬೆವರನ್ನು ಬೆರಳಿನಿಂದ ಗೀಸುತ್ತಾ ನುಡಿಯುತ್ತಿದ್ದಾನೆ. ಸತ್ಯ ಆ ನಡೆ ನುಡಿಯ ವಿಪರ್ಯಾಸವನ್ನು ತೋರಿಸುತ್ತಾ, ಹೋ, ಬೆರಳಿನಿಂದ ಸವರಿ ಸಿಡಿಯುತ್ತಿರುವುದು ಆನಂದ ಬಾಷ್ಪವನ್ನೇ ಎಂದು ಪರಿಹಾಸ್ಯ ಮಾಡುತ್ತಾಳೆ. ಅವರ ಆವರಣದಲ್ಲಿ ಅಯಾಚಿತವಾಗಿ ಕೆಲಸಕ್ಕೆ ಒದಗುತ್ತಿದ್ದ ಅತಿಥಿಗಳೆಂದರೆ ರಾಮಕೃಷ್ಣಯ್ಯನವರು. ಎಷ್ಟೋ ಬಾರಿ ಅಲ್ಲಿಗೆ ಬಂದು ಕೆಲಸ ಏನಿದೆ ಎಂದು ಬೇಡಿ ಮಾಡಿಕೊಟ್ಟು ಹೋಗುತ್ತಾರೆ. ರಾಧಾಕೃಷ್ಣನ ಪತ್ರ ವ್ಯವಹಾರಕ್ಕೆ ಅವರು ಸಹಾಯಕರು. ಹಣದ ಲೆಕ್ಕಾಚಾರ ಬರೆಯುವುದಕ್ಕೂ ಅವರ ಮೇಲ್ಪಂಕ್ತಿ. ಎಲ್ಲಿ ಏನು ಕೊರತೆ ಇದ್ದರೂ ತಮಗೆ ತಿಳಿದಷ್ಟು ದುಡಿಯುತ್ತಾರೆ. ಕೆಲವು ಬಾರಿ ಅನ್ನುತ್ತಾರೆ, ಮಿಸ್ಟರ್ ರಾಧಾಕೃಷ್ಣ, ನನ್ನ ಆಯುಷ್ಯ ನಿಮ್ಮ ಜೊತೆಗೆ ಸೇರಿ 4 ವರ್ಷ ಹೆಚ್ಚಿತು ಎಂದು. ಅಷ್ಟೊಂದು ಹಣ ಸರ್ಕಾರಕ್ಕೆ ನಷ್ಟವಾಗಲೆಂದೇ ಪೆನ್ಷನ್ ಕೊಡಬೇಡವೇ ಅವರು? ಪೆನ್ಷನ್ ಬರುತ್ತದೆ, ಇದ್ದಷ್ಟು ದಿವಸ ಮನೆಯವರಿಗೆ ಕೊಟ್ಟರೆ ಪುಡಿ ಮಾಡಿ ಹಾಕುತ್ತಾರೆ,
ನನಗೆ ದಿನವೆಲ್ಲ ಆಫೀಸ್ನಲ್ಲಿ ದುಡಿದು ಅಭ್ಯಾಸವಲ್ವೇ? ಪೆನ್ಷನ್ ಕಾಲ ಬಂದುದು ಸಜೆ ಕೊಟ್ಟಂತಾಯಿತು. ಊರಿಗೆ ಬರುವಾಗ ಇಲ್ಲಿ ಏನಾದರೂ ಕೆಲಸ ಮಾಡಬಹುದು ಎಂಬ ಆಸೆ ಇತ್ತು. ಇಲ್ಲಿಯ ಮಹಾನುಭಾವರನ್ನು ನಂಬಿದೆ. ಅವರಲ್ಲಿ ಮಾತೇ ಸರಿ, ಕೆಲಸ ಕಡಿಮೆ. ಮಾಡಿಸುವವರೇ ಎಲ್ಲರೂ, ಮಾಡುವವರು ಅಲ್ಲ. ಒಮ್ಮೆ ಕೆಲಸವಿದ್ದರೂ ತಮ್ಮ ಜನರನ್ನು ಹೊರತು ಅನ್ಯರನ್ನು ನಂಬುವುದಿಲ್ಲ. ನನ್ನ ಜಾತಿಯ ಅಂಕಿತ ಬೇರೆಯೇ ಅಲ್ಲವೇ? ಇಲ್ಲಿ ಮಾತ್ರ ನೀವು ಯಾವ ಜಾತಿ ಅನುಮಾನವನ್ನೂ ಇಟ್ಟುಕೊಂಡಿಲ್ಲ. ನನಗೆ ದುಡಿದು ಸಮಯ ಹೋಗುತ್ತದೆ, ಸುಮ್ಮನೆ ಕುಳಿತವನಿಗೆ ಅರ್ಧಾಯುಷ್ಯವಲ್ಲವೇ ಎನ್ನುತ್ತಾರೆ. ಅವರ ಮಾತಿಗೆ ಮೊದಲಿಗೆ ಒಪ್ಪಿಗೆ ಕೊಡುವವಳು ಸತ್ಯ. ರಾಧಾಕೃಷ್ಣನ ಒಪ್ಪಿಗೆ ಕೃತಿಯಲ್ಲಿಯೇ ಕಾಣಿಸುತ್ತದೆ. ಶ್ಯಾಮ ದುಡಿತದಲ್ಲಿ ಮೊದಲಿನಿಂದಲೂ ನುರಿತವನು. ರಾಮಕೃಷ್ಣಯ್ಯ ಇಷ್ಟವಾದ ಕೆಲಸ, ಇಷ್ಟವಾದ ಸ್ನೇಹಿತರು ಸಿಕ್ಕಿದರೆ ಅವರ ಜೊತೆಗೆ ಕೆಲಸ ಮಾಡುವುದರಲ್ಲಿರುವ ಸುಖ ಉಂಡು ತೇಗುವುದರಲ್ಲಿ ಇಲ್ಲ ಎನ್ನುತ್ತಾರೆ. ಇವರಿಗೆಲ್ಲರಿಗೂ ವಿರುದ್ಧ ರೀತಿ ನಮ್ಮ ಪ್ರಭುದೇವನದು. ಅವನು ಆಗಾಗ ಅಲ್ಲಿಗೆ ಬರುತ್ತಿರುತ್ತಾನೆ. ಅವನಿಗೆ ಬಾಯಿ ತುಂಬ ಮಾತನಾಡಬೇಕು. ಯಾರೊಡನೆಯೂ ಸರಿಯೇ, ಮಾತಿಲ್ಲದೆ ಸಮಯ ಹೋಗದು. ರಾಧಾಕೃಷ್ಣ ಬಿಡುವಿಲ್ಲದೆ ದುಡಿಯುವುದನ್ನು ಕಂಡು, ನೀವು ಇನ್ನೊಬ್ಬರು ಸಹಾಯಕರನ್ನು ತೆಗೆದುಕೊಳ್ಳಿ, ಹಣಕ್ಕೆ ತೊಂದರೆ ಇಲ್ಲ. ಎಲ್ಲ ದುಡಿತವನ್ನು ಒಂದೇ ದಿವಸ ಮುಗಿಸುವವರಂತೆ ಯಾಕೆ ಮಾಡುತ್ತೀರಿ? ಅತಿ ಶ್ರಮದಿಂದ ಆರೋಗ್ಯ ಕೆಟ್ಟೀತು. ನೀವೆಲ್ಲಾದರೂ ಒಂದು ದಿನ ಕಾಯಿಲೆ ಬಿದ್ದರೆ ಇಲ್ಲಿಯ ಕೆಲಸ ನಿಂತೀತು. ನೀವು ಸಮನಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು. ದಿನಕ್ಕೆ 1 ತಾಸಾದರೂ ಯೋಚನೆ ಬಿಟ್ಟು ನನ್ನ ಹಾಗೆ ಬತ್ತಿ ಹೊತ್ತಿಸಿ ಓಸ್ ಎಂದು 4 ಹೆಜ್ಜೆ ತಿರುಗಾಡಲಿಕ್ಕೆ ಹೊರಡಬೇಕು. ರಷ್ಯಾ ದೇಶದಲ್ಲಿಯೂ ಕೆಲಸದ ಸಮಯಕ್ಕೆ ಮಿತಿ ಇದೆ. ನೀವು ಹಾಗೆ ಮಿತಿಮೀರಿ ಕೆಲಸ ಮಾಡಬಾರದು ಎಂದು ಹೇಳ್ತಾನೆ. ಆ ವಿಷಯದಲ್ಲಿ ತರ್ಕ ಮಾಡಲು ರಾಧಾಕೃಷ್ಣನೇನೋ ಸಿದ್ಧ. ಆದರೆ ಅವನಿಗೆ ತರ್ಕಕ್ಕೆ ನಿಲ್ಲುವುದಕ್ಕೂ ಸಮಯ ಸಿಗಬೇಕಲ್ಲ. ಪ್ರತಿ ತಿಂಗಳು ವೆಚ್ಚಕ್ಕೆ ಬೇಕಾದಷ್ಟು ಹಣವನ್ನು ತಂದು ಕೊಡುವಷ್ಟು ಕಾಲ ಅವನಿಗೆ ಚರ್ಚೆ ಬೇಕಿರಲಿಲ್ಲ. ಪ್ರಭುದೇವನ ಮಾತಿಗೆ ಅವನು ಪ್ರತ್ಯುತ್ತರ ಹೇಳುತ್ತಿರಲಿಲ್ಲ. ಡಾಕ್ಟರ್ ನಂದರು ಇತ್ತೀಚೆಗೆ ತೀರಾ ತುಂಬ ಕಳವಳಕ್ಕೊಳಗಾಗಿದ್ದಾರೆ. ಅವರಿಗೆ ಇಷ್ಟೊಂದು ಕಾಲ ತನ್ನ ಬೆನ್ನ ಹಿಂದೆ ಬಾಲ ಅಲ್ಲಾಡಿಸಿಕೊಂಡು ತಿರುಗುತ್ತಿದ್ದ ಪ್ರಭುದೇವ ತನ್ನನ್ನು ಕೆಂಪು ತಾರೆಯಲ್ಲಿ ಬಹಿರಂಗವಾಗಿ ದೂಷಿಸುತ್ತಿರುವುದಲ್ಲದೆ ಕಾಂಗ್ರೆಸ್ಸಿನಲ್ಲೂ ಇತರ ಸಾರ್ವಜನಿಕ ಚಟುವಟಿಕೆಗಳಲ್ಲೂ ಸ್ಪರ್ಧಿಸುತ್ತಿದ್ದಾನೆಂದು ನೋವುಂಟಾಗಿದೆ. ಅವರು ಹಲವು ಗುಪ್ತ ವಿಚಾರಗಳನ್ನು ಅವನೊಡನೆ ಚರ್ಚಿಸಿದ್ದುಂಟು. ಅಂಥ ವ್ಯಕ್ತಿಯು ತನಗೆ ಎದುರಾಗಿ ನಿಲ್ಲುವುದರಲ್ಲಿ ಹಿತವಿಲ್ಲ. ಹೇಗಾದರೂ ಇವನ ಬಾಯನ್ನು ತಡೆಗಟ್ಟಬೇಕಾಗಿದೆ. ಇವರ ಹೇಳಿಕೆಯಂತೆ ನಡೆಯುವ ಪತ್ರಿಕೆಗಳು ಇಲ್ಲವೆಂದಲ್ಲ. ಅವುಗಳ ಮೂಲಕ ಪ್ರಭುದೇವನನ್ನು ಖಂಡಿಸಲು ಬರುವುದಿಲ್ಲವೆಂದಲ್ಲ. ಹಾಗೆ ಮಾಡಿದಲ್ಲಿ ಅವರ ಮಾತು ಅವರನ್ನೇ ಕಚ್ಚುವ ಪ್ರಸಂಗ ಬಂದೀತು. ಈಗೀಗ ಪ್ರಭುದೇವ ಊರಿನ ಶ್ರಮಗಾರರನ್ನು ಸೇರಿಸಿಕೊಂಡು ಸಂಚು ಸಭೆಗಳನ್ನು ನಡೆಸುವುದನ್ನು ನೋಡಿದರೆ ಅವರು ಗಾಬರಿಯಾಗುವ ಸ್ಥಿತಿ ಬಂದೊದಗಿದೆ. ಮೊನ್ನೆ ದಿನ ಅವರ ಆಸ್ಪತ್ರೆಯ ಕೆಲಸಗಾರರು ಕೆಂಪುತಾರೆ ಕಚೇರಿಯಲ್ಲಿ ಸಭೆ ಸೇರಿದ್ದರಂತೆ. ಮೈದಾನಿನಲ್ಲಿ ಬೀಡಿ ಕೆಲಸಗಾರರಿಗೆ ಅವನ ಉಪನ್ಯಾಸವಿತ್ತಂತೆ. ಬೇರೊಂದು ದಿನ ಮಂಗಳೂರಿನ ಟಾಂಗಾವಾಲರನ್ನು ಸೇರಿಸಿ ಸಂಘ ಸ್ಥಾಪಿಸಿದ್ದಾನಂತೆ. ಹಿಂದಿನ ತಿಂಗಳು ಹೋಟೆಲು ಕೆಲಸಗಾರರ ಸಂಘ, ಕೆಲವು ಕಾರ್ಖಾನೆಗಳ ಕೆಲಸಗಾರರ ಸಂಘ ಅವನ ನಾಯಕತ್ವದಲ್ಲಿಯೇ ವ್ಯವಸ್ಥೆಗೊಂಡಿದ್ದುವು. ಅದರಿಂದಾಗಿ ಒಂದು ದಿನ ನಂದರು ನಡೆಸುತ್ತಿರುವ ಕಾರ್ಖಾನೆಗಳಲ್ಲೋ ಸಂಸ್ಥೆಗಳಲ್ಲೋ ಆತ ಅಡಚಣೆಯನ್ನು ಒಡ್ಡದಿರಲಾರನು. ಅದಕ್ಕಾಗಿ ಅವರು ಪ್ರತಿ ಸಂಚಿನ ಏರ್ಪಾಡಿಗಾಗಿ ಒಂದು ಸಭೆಯನ್ನು ಕರೆಯಲು ನಿಶ್ಚಯಿಸಿದರು. ಇಂದು ಅವರ ಸಭೆಯ ದಿನ. ಸಭೆ ಎಂಬುದು ಅದಕ್ಕೆ ದೊಡ್ಡ ಮಾತಾದೀತು. ತಮ್ಮಂತೆಯೇ ಬಂಡವಾಳಗಾರರಾದ ಕೆಲವರ ಕೂಟ. ಅಧ್ಯಕ್ಷರು, ಸಭೆ ಕರೆದವರೂ ಅವರೇ. ಅವರೀಗ ನೋಟಕ್ಕೆ ಗಡುತರವಾಗಿದ್ದಾರೆ. ಸುಖ ಯಶಸ್ಸಿನ ಗುರುತಾಗಿ ಬೊಜ್ಜೂ ಬಂದಿದೆ. ಜ್ಞಾನದ ಸೂಚನೆಯಾಗಿ ಕೆಲವು ನರೆಗೂದಲುಗಳೂ ಕಾಣಿಸುತ್ತಿವೆ. ಆವೇಶವಿಲ್ಲದೆ ಎಣಿಕೆಯ ಮಾತುಗಳನ್ನಾಡುವ ಸ್ವಭಾವ ಅವರ ಮಗ್ಗುಲಲ್ಲಿ ಆರಾಮ ಕುರ್ಚಿಯಲ್ಲಿ ಲೋಲಾಯಮಾನರಾಗಿ ರಂಗವಿಠಲರು ಕುಳಿತಿದ್ದಾರೆ. ಅವರು ಇನ್ನಷ್ಟು ಸ್ಥೂಲಕಾಯರು. ಹಿಂದೆ ಬಹು ಕಷ್ಟಪಟ್ಟವರಂತೆ. 6 ರೂಪಾಯಿಯ ಗುಮಾಸ್ತಿಕೆಯಲ್ಲಿ ಜೀವನ ತೊಡಗಿ ಈಗ ಮಂಗಳೂರಿನ ಲಕ್ಷ್ಮೀಪುತ್ರರಲ್ಲೊಬ್ಬರಾಗಿದ್ದಾರೆ. ತುಂಬ ಮಾಂಸ ಶಿಥಿಲವಾದ ದೇಹ, ಕತ್ತಿನಲ್ಲೂ ಮಾಂಸದ ಮಡಿಕೆಗಳಿವೆ.
ಕಪೋಲಗಳಿಂದಲೂ ಕೊಬ್ಬಿನ ಸಂಪತ್ತು ತೂಗುತ್ತಿದೆ. ಅವನ್ನು ಬೆಳಗಿಸಲು ಇಕ್ಕೆಡೆಗಳಲ್ಲಿ ವಜ್ರದ ಒಂಟಿಗಳಿವೆ. ತಲೆಯ ಮೇಲೆ ಜರಿಯ ರುಮಾಲನ್ನು ಕಳಚಿ ಮಗ್ಗಲಿನ ಮಣೆಯ ಮೇಲೆ ಇರಿಸಿ ಕುಳಿತಿದ್ದಾರೆ. ಕಡೆಯುವ ಕಲ್ಲಿನಂತೆ ದುಂಡಗಾದ ತಲೆ, ಜೀವಕ್ಕೆ ಜೋತು ಬಿದ್ದ ಸಂಸಾರಿಗಳಂತೆ ಇವರ ಬೆಂಗಡೆಯಲ್ಲಿ ಇನ್ನೂ ಬಿಳಿ ಕೂದಲು ಅಂಟಿಕೊಂಡಿವೆ. ಹೊಟ್ಟೆ ರಟ್ಟೆಗಳೆಲ್ಲ ಮುಖವನ್ನು ಗಾತ್ರದಲ್ಲಿಯೂ ಬಂಧದಲ್ಲಿಯೂ ಒಪ್ಪುವಂಥವು. ವಯಸ್ಸು 50ಕ್ಕೆ ಮೀರಿದೆ, 55 ಇರಬಹುದು. ಆದರೆ ರೂಪ 60 70 ಎನ್ನುವಂತಿದೆ. ಈಗ ಬಿಸಿಲಿನಲ್ಲಿ ಮೋಟಾರು ಓಡಿಸಿಕೊಂಡು ಬಂದು ಕುಳಿತು ಫೇನ್ ತಿರುಗಿಸಿ ಗಾಳಿ ಸೇವನೆ ಮಾಡುತ್ತಿದ್ದಾರಷ್ಟೆ. ಬಂದವರೇ ಕೇಳಿದರು, ನಮ್ಮ ಶಾಂತ ವಿಠಲ ಬಂದನೇ ಎಂದು. ಶಾಂತ ವಿಠಲ ಅವರ 4ನೆಯ ತಮ್ಮ. ಅವರು ಒಟ್ಟಿಗೆ 5 ಮಂದಿ ಸಹೋದರರು. ಇವರು ಮನೆಯ ಹಿರಿಯರು, ಯಜಮಾನರು, ಎಲ್ಲರ ಯೋಗಕ್ಷೇಮ ನೋಡುವವರು. ವ್ಯವಹಾರದಲ್ಲಿ ಅವರ ಎಲ್ಲ ವಹಿವಾಟುಗಳು ಖಾಸಗಿ ಲಿಮಿಟೆಡ್ ಸಂಸ್ಥೆಗಳು. ಎಲ್ಲವೂ ವಿಠಲಮಯವಾಗಿ ನಡೆಯತಕ್ಕವು. ಆದರೆ ಬೇರೆ ಬೇರೆ ವ್ಯವಹಾರಗಳ ಇಲಾಖೆಗಳನ್ನು ಒಬ್ಬೊಬ್ಬ ತಮ್ಮಂದಿರಿಗೆ ಒಪ್ಪಿಸಿದ್ದಾರೆ. ರಂಗವಿಠಲರ ಆಡಳಿತೆಯಲ್ಲಿ ಗೇರು ಬೀಜ ಮತ್ತು ಹಂಚಿನ ಕಾರ್ಖಾನೆಗಳಿವೆ. ಊರಲ್ಲಿಯ 18 ಧಾನ್ಯ ಗ್ರಾಸರಿ ಶಾಪ್ಗಳು 2ನೆಯ ಸಹೋದರ ರಾಮವಿಠಲರ ಆಡಳಿತದಲ್ಲಿದೆ. 3ನೆಯ ಅನಂತ ವಿಠಲ ಇನ್ಶೂರೆನ್ಸ್ ಮತ್ತು ಹಲವು ಕಂಪನಿಯ ಏಜೆನ್ಸಿಗಳ ನಾಯಕ. ಅವನ ಕೆಳಗೆ ನೇಯ್ಗೆ ಮತ್ತು ಬೀಡಿ ಕಾರ್ಖಾನೆಗಳೂ ಇವೆ. ಶಾಂತ ವಿಠಲ ಅವರ ಮೋಟರು ಲಾರಿ ಇಲಾಖೆಯ ಮೇಲು ತನಿಖೆಯವ. 5ನೆಯವನಾದ ಲಕ್ಷ್ಮಣ ವಿಠಲನು ವಿಠಲ್ ಬೆಂಕಿನ ಮುಖಂಡ. ಇವೇ ಅಲ್ಲದೆ ಅವರ ಅನೇಕ ಸಣ್ಣ ಪುಟ್ಟ ಸಂಸ್ಥೆಗಳೂ ಇವೆ. ಅವರು ಇತರ ಸಂಸ್ಥೆಗಳ ಪಾಲುಗಾರರೂ ಹೌದು. ಯಾವುದೋ ಸಲಹೆ ಕೇಳುವುದಕ್ಕಾಗಿ ಡಾಕ್ಟರರ ಮನೆಗೆ ಬಂದಿದ್ದಾರೆ. ಶಾಂತ ವಿಠಲ ಬರುತ್ತಲೇ ಕೇಳಿದರು, ಏನು ನೀನು ಒಬ್ಬನೇ ಬಂದೆ, ಅವನನ್ನು ಕರೆದು ತರಲಿಲ್ವೇ ಎಂದು. ಇಲ್ಲ, ನಾನು ಚಾಪಾಖಾನೆ ಎದುರಿಗೆ ಹಾದು ಬರುವಾಗ ಪ್ರಭುದೇವ ಅಲ್ಲಿಯೇ ಇದ್ದ. ಆದುದರಿಂದ ಕೈಸನ್ನೆ ಮಾಡಿ ಬಂದೆನಷ್ಟೆ. ಪ್ರಭುದೇವ ಊಟಕ್ಕೆ ಹೋಗುವ ಸಮಯವಾಯಿತು. ತಕ್ಷಣವೇ ಬಂದು ಬಿಟ್ಟಾನು. ನೀನು ಅವನ ಹತ್ತಿರ ಮುಂಚಿತವಾಗಿ ಮಾತನಾಡಲಿಲ್ಲವೇ? ಆಡಿದ್ದೇನೆ. ಚಾಪಖಾನೆ ಅವನ ಹೆಸರಿನಲ್ಲಿಯೇ ಇದೆಯಂತೆ. ಅವನದ್ದೇ ಹಣ. ಪತ್ರಿಕೆ ಮಾತ್ರ ಪ್ರಭುವಿನದಂತೆ. ಯೋಗ್ಯ ಸಂಬಳದ ಮೇಲೆ ಅವನನ್ನು ಮ್ಯಾನೇಜಿಂಗ್ ಏಜೆಂಟನನ್ನಾಗಿ ಮಾಡಿದರೆ ಆಗಬಹುದು ಎಂದಿದ್ದಾನೆ. ಅದು ಮುಖ್ಯವಲ್ಲ ಎಂದು ನಂದರು. ಪತ್ರಿಕೆಯ ಡಿಕ್ಲರೇಷನ್ ಯಾರದ್ದು? ಸಾಣೆಕಲ್ನದೇ ಇರಬೇಕಲ್ಲವೇ? ಅವನೇ ಬಂದನಲ್ಲ ಎನ್ನುತ್ತಿರುವಾಗ ಸಾಣೆಕಲ್ ಅಲ್ಲಿಗೆ ಬಂದ. ರಾಯರು ಇದ್ದಾರೆಯೇ ಎಂದು ಕೇಳಿದ. ಡಾಕ್ಟರರು ಅವನನ್ನು ಸ್ವಾಗತಿಸಿ, ಬನ್ನಿ ಮಿಸ್ಟರ್ ಸಾಣೇಕಲ್, ನಾನು ಇವರ ಹತ್ತಿರ ಎಲ್ಲ ಮಾತನಾಡಿದ್ದೇನೆ. ಅವರಿಗೆ ಸ್ವಂತ ಚಾಪಖಾನೆ ಮಾಡುವ ವಿಚಾರವಿತ್ತು. ನಾನು ಅದನ್ನು ಬೇಡವೆಂದಿದ್ದೇನೆ. ಚಾಪಖಾನೆಯ ಕೆಲಸವೇನೋ ಕಷ್ಟವಲ್ಲ, ಆದರೆ ಹೊಸತಾಗಿ ಪತ್ರಿಕೆ ಮಾಡುವುದು ಕಷ್ಟ. ಅದು ಬೇಡವಪ್ಪ, ನಾನು ಅದನ್ನೆಲ್ಲ ಹೇಳುತ್ತೇನೆ. ನಿಮಗೆ ಬೇಕಾದ ಅಂಶ ಯಾವುದೆಂದು ಹೇಳಿ. ಈಗ ಪತ್ರಿಕೆ ಸಂಪಾದಕರು ಯಾರು? ಅವನೇ ಅಲ್ಲವೇ? ಸರಿ. ಪ್ರೆಸ್ಸಿನ ಮುದ್ರಕರು, ಪ್ರಕಾಶಕರು ಯಾರೆಂದಿದೆ? ಅವು ನನ್ನ ಹೆಸರಿನಲ್ಲಿಯೇ ಇವೆ. ಪ್ರೆಸ್ಸಿಗೆ ಸಂಪೂರ್ಣ ಹಣ ಹಾಕಿದವನು ನಾನು. ಆರಂಭದಲ್ಲಿ ಬೇರೆಯವರ ಹೆಸರಿನಲ್ಲಿ ಪ್ರಕಟಣೆ ನಡೆದಿತ್ತು. ಆತ ಪ್ರವಾಸಕ್ಕೆ ಹೋದಾಗ ನನ್ನ ಹೆಸರಿನಲ್ಲಿಯೇ ಅದನ್ನು ಮಾಡಿಕೊಂಡೆ. ಹಿಂದಿನಿಂದಲೂ ಅವನಿಂದ ಬಹಳ ಹಣ ಬರಬೇಕು ನನಗೆ. ಆ ಹಣವೆಲ್ಲ ಇನ್ನೂ ಬಾಕಿ. ಈಗ ಅವನಿಗೆ ದುಡ್ಡಿಗೆ ಯಾವ ಬರಗಾಲ ಇದೆ ಎಂದು ಕಾಣುವುದಿಲ್ಲ. ಹಣಕ್ಕೇನು ಮಾಡ್ತಾನೆ ಆತ? ಎಲ್ಲಿನ ಹಣ ಅವನ ಕೈಗೆ ಬರುತ್ತಾ ಇದೆ? ಸಾಮ್ಯವಾದಿ ಪಂಗಡದಿಂದ ಏನಾದರೂ ಬರುತ್ತಿದೆಯೇ? ಅದು ನನಗೂ ತಿಳಿಯುವುದಿಲ್ಲ. ಈಗ ಸ್ವಂತಕ್ಕೇನೆ ತಿಂಗಳಿಗೆ 500 ರೂಪಾಯಿ ಖರ್ಚು ಮಾಡುತ್ತಿದ್ದಾನೆ. ಮೋಟಾರ್ ಬಾಡಿಗೆಗೆ ಸುರಿಯುವ ಹಣಕ್ಕೆ ಲೆಕ್ಕವಿಲ್ಲ. ಇನ್ನು ಶಾಲೆಗೆ ಎಷ್ಟು ಖರ್ಚು ಮಾಡುತ್ತಿದ್ದಾನೆಯೋ ದೇವರೇ ಬಲ್ಲ. ಅವನಿಗೆ ಹಣ ಎಲ್ಲಿಂದ ಬರುತ್ತದೆ ಎಂದು ತಿಳಿದರೆ ಉಪಾಯವಾಗಿ ಅವನನ್ನು ಹಿಡಿಯಬಹುದು. ಎಲ್ಲ ಉತ್ತರ ಹಿಂದೂಸ್ತಾನದ ಹಣ ನಿಜ. ಅವನ ಬ್ಯಾಂಕ್ ಲೆಕ್ಕದ ವಾಸನೆ ಹಿಡಿಯುವ ಪ್ರಯತ್ನ ಮಾಡಿದೆ.
ಎಲ್ಲ ಪರ ಊರುಗಳಿಂದ ಬರುತ್ತಿರುವ ಹಣವೆಂದಿಷ್ಟೇ ತಿಳಿಯಿತು. ಆ ಮಾತು ಹಾಗಿರಲಿ, ನೀವು ಮುಖ್ಯ ವಿಷಯ ಹೇಳಿ. 4 ಗಂಟೆಯೊಳಗೆ ತಿರುಗಿ ನಾನು ಅಲ್ಲಿರಬೇಕಾಗಿದೆ. ಅದು ನಿಮಗೆ ಬಿಟ್ಟ ವಿಷಯ. ನಾನು ಕರಾರು ಬರೆದು ಸಿದ್ಧ ಮಾಡುತ್ತೇನೆ. ನೀವು ಓದಿ ಸಹಿ ಮಾಡಿದರೆ ಆಯಿತು. ಈಗ ನಿಮ್ಮ ಪ್ರೆಸ್ಸಿನ ಮೌಲ್ಯವೆಷ್ಟು? ಅಂದಾಜು ಬೆಲೆ ಹೇಳಿ. 5-6 ಸಾವಿರ ಆಗಬಹುದು. ಹಾಗಿದ್ದರೆ ಅದನ್ನು ಬಡಾಯಿಸಲು 15 ಸಾವಿರಗಳನ್ನೋ 20 ಸಾವಿರಗಳನ್ನೋ ನಾವು ಹಾಕುತ್ತೇವೆ. 10 ವರ್ಷಗಳ ತನಕ ನೀವೇ ಮ್ಯಾನೇಜಿಂಗ್ ಏಜೆಂಟ್ ಆಗಿರಿ. ನಿಮ್ಮ ಷರತ್ತುಗಳೇನು ಹೇಳಿ. ಸಂಬಳ, ಕಮಿಷನ್, ಈ ವಿಚಾರಗಳಲ್ಲಿ. ಸಂಬಳ ನನಗೆ ಈಗ 150 ಆದರೂ ಬೇಕು. ಮುಂದೆ ಬಡ್ತಿಗೆ ಅವಕಾಶವಿರಬೇಕು. ಅಷ್ಟಾದರೆ ಕಮಿಷನ್ ಬೇಡ. ಇಲ್ಲವಾದರೆ 100 ರೂಪಾಯಿ ಸಂಬಳ, ಶೇಕಡ 20ರ ಲಾಭಾಂಶ. ಹೇಗೆ ಒಪ್ಪುತ್ತೀರೋ ಹಾಗೆ. ಅನಂತರ ಇಬ್ಬರು ವಿಠಲರು ಡಾಕ್ಟರರು ಸೇರಿ ಖಾಸಗಿ ಮಾತಾಡಿಕೊಂಡು 150ಅನ್ನೇ ಕೊಡುತ್ತೇವೆ. ಕರಾರು ರಿಜಿಸ್ಟ್ರಿಯಾದ ಮರುದಿನ ಇವರ ಪೈಕಿ ಒಬ್ಬರು ಅಲ್ಲಿ ಬಂದು ಕುಳಿತಿರ್ತಾರೆ. ಆಗ ಆತ ತನ್ನಂತೆಯೇ ಛಾಪಾಖಾನೆಯಿಂದ ಕಾಲು ಕೀಳಬೇಕಾಗುತ್ತದೆ. ಅನಂತರ ಛಾಪಾಖಾನೆ, ಪತ್ರಿಕೆಗಳನ್ನು ನಾವೇ ನಡೆಸಬಹುದು. ಈ ಕರಾರಿನ ವಿಚಾರ ಸದ್ಯ ಯಾರಿಗೂ ಹೇಳಬೇಡಿ. 6 ತಿಂಗಳು ಹೋದರೂ ಸುಮ್ಮನಿರಬಹುದು. ಹೊಸ ಯಂತ್ರೋಪಕರಣಗಳು ಬರುವ ತನಕ. ಅಲ್ಲಿಯ ತನಕ ಒಂದು ಉಪಾಯ ಮಾಡಬಹುದು. ನನಗೆ ವಿರೋಧವಾಗಿ ಏನಾದರೂ ಪತ್ರಿಕೆಯಲ್ಲಿ ಬಂದರೆ ಅದನ್ನು ಅಚ್ಚು ಹಾಕುವುದಿಲ್ಲ. ನಾಳೆ ಮಾನನಷ್ಟ ಹೋದರೆ ಎಂದು ಬಿಡಿ. ನಿಮ್ಮ ಹಣ 5 ಸಾವಿರದಷ್ಟನ್ನು ನೀವು ಕರಾರಿಗೆ ಸಹಿ ಮಾಡುವಾಗ ತೆಗೆದುಕೊಳ್ಳಬಹುದು. ಈ ವ್ಯವಹಾರದಿಂದ ಸಾಣೆಕಲ್ಗೆ ಏನೂ ನಷ್ಟವಾಗುವಂತಿಲ್ಲ. ಕೊಟ್ಟ ಬೆಲೆಗಿಂತ ಹೆಚ್ಚೇ ಬಂದಿತೋ ಹಣ. ಅದರ ಹೆಸರಿಗಾಗಿ 3,000 ರೂಪಾಯಿಗಳು ಉಚಿತ. ಆಮೇಲೆ ತನಗೇನೆ ಯಜಮಾನಿಕೆಯ ಪಟ್ಟ. ಇಷ್ಟೆಲ್ಲ ಲಾಭ ಅವನು ಬಿಟ್ಟಾನೆಯೇ. ಹಾಗಾಗಿ ನಾಡಿದ್ದು ಬರುವೆನೆಂದು ಹೇಳಿ ಹೊರಟು ಹೋದ. ಡಾಕ್ಟರರು ತುಂಬ ಉತ್ಸಾಹಗೊಂಡರು. ತಮ್ಮ ಕಾರ್ಯದರ್ಶಿಯನ್ನು ಕರೆದರು. ಕರಾರುಗಳನ್ನೆಲ್ಲ ಒಂದೊಂದಾಗಿ ಬರೆಯಿಸಿದರು. ಹಣ ಹಾಕುವವರು 5 ವಿಠಲರು ಮತ್ತು ಡಾಕ್ಟರ್ ನಂದರು. ಇದು ತಮ್ಮ ಪ್ರತಿಸ್ಪರ್ಧಿಯಾದ ಪ್ರಭುದೇವನ ಮೇಲೆ ಅವರು ಹೂಡಿದ ಮೊದಲನೆಯ ಅಸ್ತ್ರ. ಅವರ ಸಂಚಿನ ಫಲವು ಆಗಾಗಲೇ ಕಾಣಿಸಬೇಕೆಂಬುದು ಅದರ ಉದ್ದೇಶವಿರಲಿಲ್ಲ. ಆದಷ್ಟು ತೀವ್ರವಾಗಿ ಸಾಣೆಕಲ್ನೊಡನೆ ಸಂಧಾನ ನಡೆಸುವುದೇ ಅವರ ಆತುರ. ಅವನ ಮೂಲಕ ಪ್ರಭುದೇವನ ಗುಟ್ಟನ್ನು ಕಂಡುಹಿಡಿಯಬೇಕೆಂಬುದು ಅವರ ಛಲ. ಇಷ್ಟೆಲ್ಲ ನಿರ್ಣಯವಾದ ಬಳಿಕ ಅವರು ಬೇರೆ ವಿಚಾರಕ್ಕೆ ಹೊರಳಿದರು. ಆಮೇಲೆ ಡಾಕ್ಟರರು, ಇರಲಿ ರಂಗವಿಠಲರೇ, ನಮಗೆ ಯಾವ ತಾರೀಕಿನ ತನಕ ಗೇರು ಬೀಜ ರಫ್ತು ಮಾಡುವುದಕ್ಕೆ ಅವಕಾಶವಿದೆ ಎನ್ನುತ್ತೀರಿ ಎಂದು ವ್ಯವಹಾರದ ಮಾತಿಗೆ ಬಂದರು. ಖಾಸಗಿ ಸಂಗತಿಗಳು ಎಷ್ಟೇ ಇರಲಿ, ವ್ಯವಹಾರ ಮುಖ್ಯವಷ್ಟೇ ಎಂದರು. ನಾನು ಹೇಳಲಿಲ್ಲವೇ ನಿಮಗೆ? ಒಂದೇ ಒಂದು ಡಬ್ಬೆ ಹೊರಗೆ ಹೋಗದೆ ತಿಂಗಳೊಂದಾಯಿತು. ಈಗ 1 ತಿಂಗಳಿನಿಂದಲೂ ಮಾಲು ಇಲ್ಲಿ ದಾಸ್ತಾನಾಗಿದೆ. ನಿತ್ಯ 500 ಜನರಿಗೆ ಸಂಬಳ ತುಂಬಿಸಲು ಹೇಗೆ ಸಾಧ್ಯ? ಬಡ್ಡಿ ತೆರಬೇಡವೇ ಬೆಂಕಿಗೆ? ಹೀಗೆಯೇ 3 ತಿಂಗಳ ಕಾಲ ಹಾಕಬೇಕಾದೀತು. ಇತ್ತ ಕೆಲಸವೂ ಇಲ್ಲ, ಅತ್ತ ಹೊರಗಿಂದ ಆರ್ಡರೂ ಇಲ್ಲ. ತುಂಬ ಜವಾಬ್ದಾರಿಯ ಕೆಲಸ. 3 ತಿಂಗಳಿನಲ್ಲಿ ಮುಗಿಯುತ್ತದೆ ಎಂದು ಹೇಳುವ ಹಾಗೂ ಇಲ್ಲ. ಅಲ್ಲದೆ ಎಬ್ಸೀನಿಯಾ ಗದ್ದಲ ತೊಡಗಿದೆ. ಹೊರಗಿನ ಸ್ಟಿಮರಿನ ಚಳವಳಿಗಳು ಹೇಗೆ ನಿಂತಿತೆಂದು ಹೇಳಲು ಬರುವುದಿಲ್ಲ. ಕಾಫಿ ಬಜಾರಿಗೆ ತೊಂದರೆ ಬಂದ ಹಾಗೆ ನಮಗೂ ಬಂದರೆ? ಹಾಗಾದರೆ ನೀವು ಒಂದು ಕೆಲಸ ಮಾಡಿ, ಕೂಲಿಗಳನ್ನು ಹೊರಗೆ ಕಳುಹಿಸುವ ಉಪಾಯವನ್ನು ಮಾಡಬೇಕು. ಇನ್ನು ಬರುವುದು ಮಳೆಗಾಲ. ನಿಮ್ಮಲ್ಲಿ ಜಾಗವೂ ಸಾಲದು. ಅದಕ್ಕೊಂದು ಸಮವಾದ ಉಪಾಯ ಹೇಳುತ್ತೇನೆ. ಎಲ್ಲ ಗೋದಾಮುಗಳಲ್ಲಿಯೂ ಖಾಲಿ ಪೆಟ್ಟಿಗೆಗಳನ್ನು ತುಂಬಿಸಿಡಿ. ಕೆಲಸ ಮಾಡುವ ಶೆಡ್ಡಿನ ಹಂಚನ್ನು ಒಮ್ಮೆ ತೆಗೆಯಿರಿ. ತಿರುಗಿ ಹೊದೆಯಿಸಿದರೆ ನಿಮ್ಮ ಕೆಲಸವಾಯಿತು. ಮಳೆಗೆ ಒಳಗೆ ನೀರು ಬರುವ ಹಾಗೆ ಮಾಡಿದರೆ ಮುಂದಿನ ಕೆಲಸ ತನ್ನಂತೆಯೇ ಆಗುತ್ತದೆ. ಅದರಿಂದೇನು ಪ್ರಯೋಜನ? ನಾನು ಹೇಳಿದಂತೆ ಮಾಡಿ. ನಾವಾಗಿ ಅವರ ಸಂಬಳ ನಿಲ್ಲಿಸಿ ಲಾಕೌಟ್ ಮಾಡುವ ಹಾಗಿಲ್ಲ. ಅದರ ಬದಲು ಅವರೇ ನಮ್ಮೊಡನೆ ಜಗಳ ತೆಗೆಯುವ ಹಾಗೆ ಮಾಡಬೇಕು. ಒಳಗೆ ಮಳೆ ನೀರು ಬೀಳುತ್ತಾ ಇದ್ದರೆ ಅವರಾಗಿ ಮುಷ್ಕರ ಹೂಡಲು ಒಂದು ನೆಪವಾಗುತ್ತದೆ.
ಡಾಕ್ಟರರಲ್ಲಿ ತಮ್ಮ ಗೆಳೆಯರ ಈ ಸಭೆ ನಡೆದು 1 ವಾರ ಕಳೆಯಿತು. ಮಳೆಗಾಲ ತೊಡಗಿದೆ. ಒಂದೇ ಸವನೆ ಜಡಿಮಳೆ ಬೀಳುತ್ತಿದೆ. ಸಾಣೇಕಲ್ ನಿತ್ಯದಂತೆ ಛಾಪಾಖಾನೆಯಲ್ಲಿ ಕುಳಿತು ಪರಿಹಾಸ್ಯ ಮಾಡುತ್ತಿದ್ದಾನೆ. ಒಳ್ಳೆಯ ಮರ್ಜಿ ನಿಮ್ಮದು ಪ್ರಭು. ನೀವು ಕೆಲಸಗಾರರ ಮುಖಂಡರಂತೆ ಆಚೀಚೆ ತಿರುಗಾಡುವಾಗಲೆಲ್ಲ ಸಿಡಾನ್ ಕಾರಿನಲ್ಲಿ ಕುಳಿತು ತಿರುಗುತ್ತೀರಿ. ಚಳಿ ಮಳೆ ಬಂದರೂ ತಗುಲುವುದಿಲ್ಲ ನಿಮಗೆ. ನಿಮ್ಮ ಕೆಲಸಗಾರರ ಅವಸ್ಥೆ ಏನೆಂದು ನಿಮಗೆ ಗೊತ್ತೇ ಆಗುವುದಿಲ್ಲ ಎಂದು ಚುಚ್ಚಿ ನುಡಿದ. ಮಳೆಯಲ್ಲಿ ನಾನು ಅವರನ್ನು ಕಾರಿನಲ್ಲಿಯೇ ಕರೆದುಕೊಂಡು ಹೋಗಬೇಕೇನೋ? ಅಥವಾ ಕೆಲಸಗಾರರಿಗೆಲ್ಲ ಧರ್ಮಾರ್ಥ ಕೊಡೆ ತರಿಸಿಕೊಡಬೇಕೇನೋ? ನೀವು ಕೊಡೆ ತರಿಸಿಕೊಡುವುದೂ ಬೇಡ, ಅಥವಾ ಕಾರ್ಖಾನೆಯವರು ರಸ್ತೆಗೆ ಮಾಡು ಹಾಕಿಸುವುದೂ ಬೇಡ. ಅವರು ಮಾಡಬೇಕಾದ ಕೆಲಸ ಮಾಡಿದರೆ ಸಾಕು. ನಿಮಗೆ ರಂಗವಿಠಲರ ಕಾರ್ಖಾನೆಯ ಸುದ್ದಿಯೇ ಮುಟ್ಟಿಲ್ಲವೆಂದು ಕಾಣುತ್ತದೆ. ಹೋ, ಆ ವಿಚಾರವೇ? ಮಳೆಯಿಂದ ಕಟ್ಟಡವೆಲ್ಲ ಸೋರುತ್ತಿದೆ, ಒಳಗೆ ನಿಂತಿರಲು ಜಾಗವಿಲ್ಲವೆಂದೇ? ಆ ಚಳಿ ಥಂಡಿಯಲ್ಲೇ ಜನರು ಕೆಲಸ ಮಾಡಬೇಕಾಗಿದೆ. ಹೊರಗಿನ ಮಳೆಯೆಲ್ಲ ಕಾರ್ಖಾನೆಯ ಒಳಗೇನೆ. ಹಂಚಿನ ಚಾವಣಿ ದುರಸ್ತಿ ಮಾಡಿಸಿ ಎಂದರೆ ಮಳೆಗಾಲದಲ್ಲಿ ಹಂಚು ತೆಗೆದರೆ 1000 ಹಂಚು ಪುಡಿಯಾದೀತು ಅನ್ನುತ್ತಾರೆ. ಹಾಗೆ ಮಳೆ ಸುರಿಯುವಾಗ ಕೂಲಿ ಹೆಂಗಸರು ಅಲ್ಲಿ ದಿನವೆಲ್ಲ ದುಡಿಯಬೇಕೇ? ನಾಳೆ ನಿಮೋನಿಯಾ ಆಗಿ ಆಸ್ಪತ್ರೆಗೆ ಹೋದರೆ ಅವರ ಕುಟುಂಬವನ್ನು ಸಾಕುವವರು ಯಾರು? ಎಂದು ಸಾಣೇಕಲ್ ಮೇಲಿಂದ ಮೇಲೆ ಹಂಗಿಸತೊಡಗಿದರು. ಹಾಗಿದೆಯೇ? ತಡೆಯಿರಿ, ಇವತ್ತೇನೆ ಒಂದು ಅಗ್ರಲೇಖ ಬರೆಯುತ್ತೇನೆ. ಅಲ್ಲದೆ ಅಲ್ಲಿನ ಲೀಡರ್ ಯಾರು? ವೆಂಕಟದಾಸ ಅಲ್ಲವೇ? ಸಂಜೆ ನನ್ನನ್ನು ಕಾಣಬೇಕೆಂದು ಅವನಿಗೆ ಹೇಳಿ ಕಳುಹಿಸಿ. ನಾನೆನ್ನುತ್ತೇನೆ, ಅವರು ಬರೀದೇ ಶೆಡ್ ದುರಸ್ತಿ ಮಾಡಿಸಿದರೂ ಸಾಲದು. ಸ್ಟ್ರೈಕಿನ ಬೆದರಿಕೆ ತೋರಿಸಿದರೆ ಹಾಗೆ ಮಾಡಿ ಯಾರು? ಮಳೆಗಾಲದಲ್ಲಿ ಕೆಲಸಗಾರರು ಅಲ್ಲಿಗೆ ನೆನೆದು ಬರುತ್ತಾರೆ. ಆಗ ಅವರಿಗೆ ಉಡುವುದಕ್ಕೆ ಒಣ ಬಟ್ಟೆ ಬೇಡವೇ? ಮಳೆಗಾಲದ ಮಟ್ಟಿಗಾದರೂ ಒಂದೊಂದು ಸೆಟ್ ಹೊಸ ಬಟ್ಟೆ ಕೊಡಬೇಕೆಂದು ಹಠ ಹಿಡಿಯಬೇಕು. ಎಲ್ಲ ಕಾರ್ಖಾನೆಗಳ ವಿಷಯದಲ್ಲಿಯೂ ಈ ಹೇಳಿಕೆಯನ್ನು ಹೊರಡಿಸಬೇಕು. ಗಂಡಸರು ಹೇಗೂ ದಿನ ಕಳೆದಾರು. ಮೈ ತುಂಬ ಒದ್ದೆ ಬಟ್ಟೆ ಉಟ್ಟುಕೊಂಡು ಹೆಂಗಸರು ಕೆಲಸ ಮಾಡುವುದು ಸಾಧ್ಯವೇ? ಅದೇ ಸಮನಾದ ಯೋಚನೆ. ನೀವು ವೆಂಕಟದಾಸನಿಗೆ ಸೈಕಲ್ ಮೇಲೆ ಜನ ಕಳುಹಿಸಿ ಅರ್ಜೆಂಟಾಗಿ ಬರಬೇಕೆಂದು ತಿಳುಹಿ. ಹಾಗೆ ಜನ ಹೋಯಿತು. ಪ್ರಭುದೇವ ಬಂಡವಾಳಗಾರರ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲು ಇದು ಸಮನಾದ ಸಂಧಿ ಎಂದು ತಿಳಿದುಕೊಂಡ. ಮಂಗಳೂರಿನಲ್ಲಿ ಗೇರು ಬೀಜದ ಉದ್ಯೋಗದಲ್ಲಿ 6-7 ಸಾವಿರ ಜನ ದುಡಿಯುತ್ತಿದ್ದಾರೆ. ಅವರಿಂದ ಸಂಪು ಹೂಡಿಸಿದರೆ ತನ್ನ ವರ್ಚಸ್ಸು ಹೆಚ್ಚುತ್ತದೆ. ಒಂದು ಪಂಗಡ ಮುಷ್ಕರ ಹೂಡಿದರೆ ಉಳಿದವರಿಂದ ಸಹಾನುಭೂತಿಗಾಗಿ ಸಂಪು ಹೂಡಿಸಬಹುದು. ಈ ಸಂಪು ಡಾಕ್ಟರ್ ನಂದಾರವರ ಫಾರ್ಮಾಸ್ಯೂಟಿಕಲ್ಸ್ ಆಸ್ಪತ್ರೆಗಳನ್ನು ಬಿಡತಕ್ಕುದಲ್ಲ. ಅದರಲ್ಲಿಯೂ ಮಂಗಳೂರಿನಲ್ಲಿ ಕೆಲಸಗಾರರು ಈ ಬಂಡವಾಳಗಾರರಿಂದ ಒಂದು ರೈನ್ ಕೋಟನ್ನು ಬದಲಿಸಲು ಬಟ್ಟೆಗಳನ್ನು ಕೇಳುವುದೇನು ತಪ್ಪು? ಬಡವರು ತಾವಾಗಿ ಅದನ್ನು ಕೊಳ್ಳಲು ಸಾಧ್ಯವೇ ಎಂದು ಅವನಿಗೆ ಸಹಜವಾಗಿ ತೋರಿತು. ಆ ದಿನವೆಲ್ಲ ಪ್ರಭುದೇವನ ಮನಸ್ಸು ತುಂಬ ಉದ್ವೇಗಗೊಂಡಿತ್ತು. ಆವೇಶ ಉಕ್ಕುತ್ತಿತ್ತು. ಮಂಗಳೂರಿನಂಥ ಊರಿನಲ್ಲಿ ತಮ್ಮ ಹಿರಿಮೆಯನ್ನು ಹೇಗೆ ಸಾಧಿಸಬಹುದೆಂಬ ಸ್ವಾರ್ಥವು ಇದರಲ್ಲಿ ಇಲ್ಲದೇ ಇಲ್ಲ. ಬಡವರ ಮೇಲಿನ ಅವನ ಕನಿಕರ ನಿಜವಾದದ್ದೇ. ತಾನು ಸಿರಿವಂತಿಕೆಯ ದಾರಿಯಲ್ಲಿದ್ದೇನೆ ಎಂಬುದನ್ನು ಅವನು ಅರಿತವನಾದರೂ ಹಿಂದೆ ಇದೇ ಶ್ರೀಮಂತರು ತನ್ನ ಮತ್ತು ತನ್ನ ಲೇಖನಗಳ ಕಡೆಗೆ ತೋರಿದ ತಾತ್ಸಾರವನ್ನು ಮರೆಯಲಾರ. ಯಾವುದೇ ಸಾರ್ವಜನಿಕ ಸಂಸ್ಥೆ ಇರಲಿ, ಅಲ್ಲಿ ತನ್ನಂಥ ಬಡವನನ್ನು ಬರಗೊಡದೆ ತಾವೇ ಮೆರೆದಾಡುವುದನ್ನು ಅವನು ಕಂಡಿಲ್ಲವೇ? ಅಂಥವರ ಮೇಲೆ ಕಾಳಗಕ್ಕೆ ನಿಲ್ಲಲು ಈಗ ಅವನಿಗೆ ಅವಕಾಶ ದೊರೆತಿದೆ ಎಂದೆನಿಸಿತು. ಕೆಲಸಗಾರರ ಮುಂದಾಳುವಾದ ವೆಂಕಟದಾಸ ಬರುವ ತನಕ ಪ್ರಭುವಿನ ಆತರ ಹೇಳತಿರದು. ಸಂಜೆ ಕಳೆದು ಕತ್ತಲು ಕವಿದ ಮೇಲೆಯೇ ಆತ ಕೆಲಸ ಬಿಟ್ಟು ಬಂದ. ಛಾಪಾಖಾನೆಯ ಮಹಡಿಯಲ್ಲಿ ಆ ಮೂವರು ಗುಪ್ತ ಸಮಾಲೋಚನೆ ನಡೆಸಿದರು. ಶ್ರಮಗಾರರ ತೊಡಕು, ತೊಂದರೆ, ಬಟ್ಟೆಯ ಅಭಾವ ಇವೆಲ್ಲ ನಿತ್ಯದ ಸಂಗತಿಗಳಾದುದರಿಂದ ಅವುಗಳ ಸಲುವಾಗಿ ಬೇಡಿಕೆಗಳನ್ನು ಹೂಡಲು ವಿಶೇಷ ಧೈರ್ಯ ಬೇಕಿರಲಿಲ್ಲ. ಈಗ ಅದಕ್ಕೊಂದು ಸ್ವರ್ಣ ಸಂಧಿ ದೊರಕಿದೆ. ಅದೊಂದು ಸತ್ವ ಪರೀಕ್ಷೆಯ ಕಾಲ ಬಂದಿದೆ. ತಮ್ಮ ಊರಿನ ಯಾವತ್ತೂ ಮಜೂರನ್ನು ಒಟ್ಟುಗೂಡಿಸಿ ಒಗ್ಗಟ್ಟಾಗಿ ಸಂಪು ಹೂಡುವ ಸುಸಂಧಿ ಬಂದಿದೆ. ಅದಕ್ಕೆ ಯಶಸ್ಸು ಬಂದುದಾದರೆ ಮುಂದೆ ಅದೇ ಅಸ್ತ್ರವನ್ನು ಮೇಲಿಂದ ಮೇಲೆ ಹೂಡಬಹುದಷ್ಟೆ.
ಆದರೂ ವೆಂಕಟದಾಸನಿಗೇಕೋ ಅಂಜಿಕೆ. ಅವರಾಗಿ ಕಾರ್ಖಾನೆಯನ್ನು ಮುಚ್ಚಲಿ, ನಾವಾಗಿ ಸಂಪು ಹೂಡಿದೆವು ಎನ್ನಲಿ, ಫಲ ಒಂದೇ. 1 ತಿಂಗಳು ಕೆಲಸ ಇಲ್ಲದೆ ಹೋದರೆ ಇಷ್ಟು ಜನರ ಹೊಟ್ಟೆ ಪಾಲಿನ ಗತಿಯೇನೋ ಎಂಬ ಬಡತನ ಸಹಜವಾದ ಭೀತಿ ವೆಂಕಟದಾಸನಿಗೆ. ಏನಿಲ್ಲ, ಅವರನ್ನು ಬಗ್ಗು ಬಡಿಯಲಿಕ್ಕೆ ತಿಂಗಳ ಕಾಲ ಬೇಕೇ? 4 ದಿನ ಸಂಪು ಹೂಡಿದರೆ ಹೆದರಿ ಕಂಗಾಲಾಗುತ್ತಾರೆ. ಆಗ ಮುಷ್ಕರ ಕಾಲದ ವೇತನವನ್ನು ಕೇಳಿದರಾಯಿತು. ನೀನು ಮಾತ್ರ ಎಲ್ಲ ಕಾರ್ಖಾನೆಗಳ ಮುಖಂಡರನ್ನು ಕಂಡು ಮಾತನಾಡಿ ಬಾ. ಎಲ್ಲರೂ ಒಮ್ಮೆಗೆ ಸಂಪು ಹೂಡುವುದೆಂದು ನಿಮ್ಮ ಅಭಿಪ್ರಾಯವೇ? ಎಲ್ಲರೂ ಈಗಲೇ ಬೇಕಿಲ್ಲ, ಅದಕ್ಕೆ ತಯಾರಿದ್ದರೆ ಸಾಕು. ಮೊದಲು ರಂಗವಿಠಲರ ಕಾರ್ಖಾನೆಯಲ್ಲಿ ಮುಷ್ಕರ ತೊಡಗುವ. ಜಯವಾದೊಡನೆ ಅದನ್ನು ಬೇರೆ ಕಡೆಗಳಿಗೆ ಹಬ್ಬಿಸಬೇಕು. ಅವರು ಬಗ್ಗದೆ ಹೋದರೆ ಮಾತ್ರ ಸಾರ್ವತ್ರಿಕ ಮುಷ್ಕರ ಹೂಡಬೇಕಾದೀತು. ರಂಗವಿಠಲರಲ್ಲ, ಅವರ ಅಪ್ಪನೂ ಬಗ್ಗುತ್ತಾನೆ. ಹೀಗೆಂದು ವೆಂಕಟದಾಸನಿಗೆ ಧೈರ್ಯ ಕೊಟ್ಟಾಯಿತು. 3 ದಿನಗಳಲ್ಲಿ ಅವರು ಬಿತ್ತಿದ ಬೀಜ ಮೊಳೆಯಿತು. ರಂಗವಿಠಲರ ಕಾರ್ಖಾನೆಗೆ ಒಂದು ಬೆಳಿಗ್ಗೆ ಎಲ್ಲ ಕೆಲಸಗಾರರು ಬಂದಿದ್ದರು. ಹಾಜರಿಯನ್ನು ಕರೆದಾಯಿತು. ಆ ಬಳಿಕ ಜನ ಸೋರುವ ಮಾಡಿನ ಕೆಳಗೆ ಕುಳಿತು ಕೆಲಸ ಮಾಡುವುದಕ್ಕೆ ನಮಗೆ ಸಾಧ್ಯವಿಲ್ಲ ಎಂದು ಹೇಳಿ ಗುಂಪಾಗಿ ಹೊರಗೆ ಬಂದರು. ಆ 500 ಮಂದಿ ಹೀಗೆ ಹೊರಬಿದ್ದು ಕೆಂಪು ಬಾವುಟ ಹಿಡಿದು ಮಳೆಯಲ್ಲಿ ಮೆರವಣಿಗೆ ಹೊರಟರು. ಆಗ ಧನಿಗಳು ಕಾರ್ಖಾನೆಗೆ ಬಂದಿರಲಿಲ್ಲ. ಅಲ್ಲಿ ಉಳಿದವರು ಮೇಸ್ತ್ರಿಗಳು, ಗುಮಾಸ್ತರು ಮಾತ್ರ. ಅವರೊಡನೆ ವೆಂಕಟದಾಸ, ಈ ಸೋರುವ ಆಡಿನ ಕೆಳಗೆ ನಾವು ಕೆಲಸ ಮಾಡುವ ಹಾಗಿಲ್ಲ, ಅದಕ್ಕಿಂತ ಗದ್ದೆಯಲ್ಲಿ ನಾಟಿ ನಡೆಸಬಹುದು. ಇವು ನಮ್ಮ ಕೇಳಿಕೆಗಳು. ಈ ಮಾಡು ಕೂಡಲೇ ದುರಸ್ತಿಯಾಗಬೇಕು. ಕಾರ್ಖಾನೆಯವರು ಮಜೂರಿಗೆ ಇಲ್ಲಿ ಉಡುವ ಸಲುವಾಗಿ ಬಟ್ಟೆಗಳನ್ನು ಒದಗಿಸಬೇಕು. ಮಜೂರರ ಬಟ್ಟೆ ಒಣಗಿಸುವುದಕ್ಕೂ ಬಟ್ಟೆ ಬದಲಿಸುವುದಕ್ಕೂ ಬೇರೆ ಕೊಠಡಿಗಳಾಗಬೇಕು. ಮಳೆಗಾಲ ಕಳೆದ ಬಳಿಕ ಇನ್ನೊಂದು ಮಳೆಗಾಲ ಬರುವ ತನಕ ನೀವು ಕೊಟ್ಟ ಉಡುಪುಗಳನ್ನು ನೀವೇ ಇರಿಸಿಕೊಳ್ಳಬಹುದು. ಹೀಗೆಂದು ತಮ್ಮ ಕೇಳಿಕೆಗಳನ್ನು ಅವರ ಮುಂದಿರಿಸಿ ನಿಂತ. ಕಾರ್ಖಾನೆಯ ಮ್ಯಾನೇಜರರು ಗಾಬರಿಯಾದರು. ಸಾಹುಕಾರರು ಬಂದ ಮೇಲೆ ಇದನ್ನು ಅವರಿಗೆ ತೋರಿಸಿ ಅವರೇನು ಅನ್ನುವರೆಂದು ಕೇಳಿ ಆಗ ಹೊರಟು ಹೋಗಬಹುದಿತ್ತು. ಬದಲು ಹೀಗೆ ಮಾಡುವುದು ಸಮನಲ್ಲ ಎಂದರು. ನಾವು ನೀರಲ್ಲಿ ನೆನೆದು ದುಡಿಯುತ್ತಿರುವಾಗ ನೋಡಿ ತಿಳಿಯುವುದಕ್ಕೆ ನಿಮ್ಮ ಸಾಹುಕಾರರಿಗೆ ಕಣ್ಣಿಲ್ಲವೇ ಎಂಬ ಪ್ರತ್ಯುತ್ತರ ಬಂದಿತು. ವೆಂಕಟದಾಸನೂ ಹೊರಟ. ಮೆರವಣಿಗೆಯನ್ನು ನಡೆಯಿಸಿಕೊಂಡು ಊರಿನ ಕೆಲವು ಕಾರ್ಖಾನೆಗಳ ಮುಂದೆ ಹಾದು ಹೋದ. ಸಂಜೆಯೂ ಇದೇ ರೀತಿ ಮೆರವಣಿಗೆ ಜರುಗಿತು. ಸಂಜೆ ಮಳೆ ಬಿಟ್ಟಿತ್ತು. ಊರ ಮೈದಾನದಲ್ಲಿ ಕೆಲಸಗಾರರ ಸಭೆ ಜರುಗಿತು. ಊರಿನ ಇತರ ಕಾರ್ಖಾನೆಗಳ ಜನರು ಬರುವ ತನಕ ಕಾದು ಕುಳಿತಿದ್ದು ಅನಂತರ ಕಾರ್ಯಕ್ರಮ ತೊಡಗಿದರು. 5,000 ತಲೆಗಳು ಅಲ್ಲಿ ನೆರೆದವು. ಪ್ರಭುದೇವ ಅವರ ಅಧ್ಯಕ್ಷತೆಯಲ್ಲಿ ವಹಿಸಿಕೊಂಡಿದ್ದರಿಂದ ಶ್ರೀ ಸಾಣೇಕಲ್, ಶ್ರೀ ವೆಂಕಟದಾಸ್ ಇವರುಗಳ ಉಪನ್ಯಾಸವಾಯಿತು. ಪ್ರಭುದೇವನು ತುಳುವಿನಲ್ಲಿ ಉಜ್ವಲ ಭಾಷಣ ಮಾಡಿದನು. ಮಜೂರರ ಹಕ್ಕು ಬಾಧ್ಯತೆಗಳ ವಿಷಯವಾಗಿ ಹೊಸ ಸಂದೇಶಗಳನ್ನು ಮುಟ್ಟಿಸಿದನು. ಮುಂಬಯಿ ಮುಂತಾದ ನಗರಗಳಲ್ಲಿ ಹೇಗೆ ಶ್ರಮಗಾರರು ಸಂಘ ಬಲದಿಂದ ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿರುವರೆಂದು ವಿವರಿಸಿದ. ಕ್ರಾಂತಿಕಾರಕ ಜಯಘೋಷಗಳಿಂದ ಆ ಸಭೆಯು ಮುಕ್ತಾಯವಾಯಿತು. 1 ದಿನವಲ್ಲ, 7 ದಿನಗಳ ತನಕವೂ ಇದೇ ಮಾದರಿಯಲ್ಲಿ ಮುಷ್ಕರ ಮುಂದಕ್ಕೆ ಸಾಗಿತು. ನಿತ್ಯವೂ ಮೆರವಣಿಗೆಗಳಾದವು. ರಂಗವಿಠಲ ಕಾರ್ಖಾನೆಯವರ ಮೇಲೆ ಅನೇಕ ಆರೋಪಗಳನ್ನು ಹೊರಿಸಿ ಪತ್ರಿಕೆಗಳಲ್ಲಿ ಲೇಖನಗಳು ಬಂದವು. ಕೆಂಪು ತಾರೆಯಲ್ಲಿ ರಂಗವಿಠಲರ ವಿವಿಧ ಸಂಸ್ಥೆಗಳು ಕೆಲಸಗಾರರ ಬೆವರಿನ ಮೇಲೆ ನರ್ತಿಸುತ್ತಿರುವ ತಾಂಡವವನ್ನು ಕುರಿತು ಕವನ, ಅಗ್ರಲೇಖನಗಳು ಉದಯಿಸಿದವು. ಮೇಲೆ ಜಡಿಮಳೆ ಸುರಿಯುತ್ತಿದ್ದರೂ ನೆಲದಲ್ಲಿ ಅಲುಗಾಡದ ಕಪ್ಪೆಯಂತೆ ಕುಳಿತಿದ್ದರು ರಂಗವಿಠಲರು. ಅವರಿಗೆ ಉಪದೇಶ ಮಾಡಲು ಬಂದ ಸ್ನೇಹಿತರೊಡನೆ, ನಡೆಯಲಿ, ಹೀಗೆ ಎಷ್ಟು ದಿನ ನಡೆಯುತ್ತದೆ ಎಂದು ನೋಡುವ, ಬಡವನ ಸಿಟ್ಟು ದವಡೆಗೆ ಮಾರಿ ಎಂಬ ಉತ್ತರವಿತ್ತರು. ಈ ಮಾತುಗಳನ್ನು ಕುರಿತೇ ಟೀಕೆ ಟಿಪ್ಪಣಿಗಳಾದವು. ಇವರಿಗೆ ಬುದ್ಧಿ ಬರಬೇಕಾದರೆ ಎಲ್ಲ ಕಾರ್ಖಾನೆಗಳ ಮಜೂರರಿಂದ ಅನುತಾಪದ ಮುಷ್ಕರ ಹೂಡಿಸಬೇಕೆಂದು ಪ್ರಭುದೇವ ನಿಶ್ಚಯಿಸಿದನು. ಅದರಂತೆ ಉಳಿದ ಕೂಲಿಗಾರರ ಮುಖಂಡರಿಗೆ ಆಜ್ಞೆ ಮಾಡಿದನು. ಅವನ ಇಚ್ಛೆ ರಾರಾಜ್ಞೆಯಾಯಿತು. 6,000 ಕೆಲಸಗಾರರು ಒಮ್ಮೆಗೆ ಸಂಪು ಹೂಡಿದರು.
ಅಲ್ಲಲ್ಲಿ ಸಭೆಗಳಾದವು. ಡಾಮರು ಬಳಿದ ಊರಿನ ರಸ್ತೆಗಳಲ್ಲಿ ಕ್ರಾಂತಿಕಾರಕ ಕೂಗುಗಳು ಮೂಡಿದವು. ಹೀಗೆಯೇ ಚಳವಳ ಮುಂದುವರಿದರೆ ಊರಿನಲ್ಲಿ ದುಂಬಿಯಾದೀತು ಎಂಬ ಭೀತಿ ಜನಕ್ಕೆ ಕಾಣಿಸಿತು. ಒಂದು ವಾರ ಹೋಗಿ ತಿಂಗಳಾಯಿತು. ಕಾರ್ಖಾನೆಗಳ ಮಾಲೀಕರು ಕೂಡಿ ಸಭೆ ಸೇರಿದರೆಂದು ಪ್ರಭುದೇವನಿಗೆ ಗುಪ್ತವಾರ್ತೆ ದೊರಕಿದೆ. ಪ್ರಭು ಇನ್ನೂ ಬಲವಾದ ಅಸ್ತ್ರ ಹೂಡುವೆನೆಂದು ಮಹಾಸಭೆಯೊಂದನ್ನು ಸೇರಿಸಿ ಉಗ್ರವಾದ ಭಾಷಣವನ್ನು ಮಾಡಿದ. ಸಭೆಯ ಪರವಾಗಿ ಕೇಂದ್ರ ಸರ್ಕಾರಕ್ಕೆ, ಪ್ರಾಂತೀಯ ಸರ್ಕಾರಕ್ಕೆ, ಶ್ರಮಗಾರರ ಮುಖಂಡರಿಗೆ ತಂತಿಗಳ ಮೇಲೆ ತಂತಿಗಳು ಹೋದವು. ಅನೇಕ ಕೆಲಸಗಾರರು ಉದ್ಯೋಗವಿಲ್ಲದೆ ಪೇಟೆಯಲ್ಲಿ ದಿನ ಕಳೆಯಲಾರದೆ ತಮ್ಮ ಹಳ್ಳಿಗಳಿಗೆ ಹಿಂದಿರುಗಿದರು. ಕೊಯ್ಲಿನ ತನಕ ಊರಲ್ಲಿಯೇ ಕಾದಿದ್ದು ಅನಂತರವೇ ಪೇಟೆಗೆ ಬರುವ ನಿಶ್ಚಯ ಮಾಡಿದರು. ಪ್ರಾಂತೀಯ ಸರ್ಕಾರದ ಮಂತ್ರಿಗಳು ಮುಷ್ಕರದ ತನಿಖೆಗಾಗಿ ಒಬ್ಬ ಅಧಿಕಾರಿಯನ್ನು ಕಳುಹಿಸಿಕೊಟ್ಟರು. ಅವರನ್ನು ಒಲಿಸುವುದಕ್ಕೆ ರಂಗವಿಠಲರು ತಮ್ಮ ಮೋಟರಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಹೋದರು. ಪ್ರಭು ತನ್ನ ಗಾಡಿಯನ್ನು ನಡೆಸಿದನು. ಏಕಕಾಲದಲ್ಲಿ ಅಧಿಕಾರಿಯ ಮುಖಬಿಲೆಯನ್ನು ಮಾಡಿದರು. ಇಬ್ಬರದು ಸ್ವಾಗತ ಸತ್ಕಾರಗಳಾದವು. ಅಧಿಕಾರಿಗಳು ಬೇರೆಯೇ ಒಂದು ಮೋಟರಿನಲ್ಲಿ ತಮ್ಮ ಬಂಗಲೆಗೆ ತೆರಳಿದರು. ಹೋಗುತ್ತಾ ಅವರು ಇಂಥ ಸಮಯಕ್ಕೆ ಬಂದು ತಮ್ಮನ್ನು ಕಂಡು ಮಾತನಾಡತಕ್ಕದ್ದೆಂದು ಇಬ್ಬರಿಗೂ ತಿಳಿಸಿದರು. ಮರುದಿನ ಪ್ರಭುದೇವ ರಂಗವಿಠಲರಿಬ್ಬರೂ ಅಧಿಕಾರಿಗಳ ದರ್ಶನ ಮಾಡಿದರು. ಎಲ್ಲರೂ ಅವರ ಕಾರ್ಖಾನೆಗೆ ತೆರಳಿದರು. ಆಗ ಮಳೆ ಏನೂ ಇದ್ದಿರಲಿಲ್ಲವಾದುದರಿಂದ ಪ್ರಭುದೇವ ಸೋರುವ ಮಾಡಿನ ಆರೋಪವನ್ನು ಖಚಿತಪಡಿಸಲಾರದೆ ಹೋದ. ಅಲ್ಲದೆ ಅವರು ಬರುವ ಕಾಲದಲ್ಲಿ 2 ದೊಡ್ಡ ಚಾವಡಿಗಳಿಗೆ ವರ್ಕರ್ಸ್ ರೆಸ್ಟ್ ಕ್ವಾರ್ಟರ್ಸ್ ಎಂದು ಬರೆದುದೂ ಕಾಣಿಸಿತು. ಈಗ ಪ್ರಭುದೇವ ಮಾತಿಲ್ಲದಾದ. ಆದರೂ ಅವರು ಸೋರುವ ಮಾಡನ್ನು ದುರಸ್ತಿಪಡಿಸದೆ ಹೋದುದು ತಪ್ಪಲ್ಲವೇ ಎಂದು ವಾದ ಹೂಡಿದ. ಅಧಿಕಾರಿಗಳು ಅದಕ್ಕೆ ನನ್ನವರೆಗೆ ಬರಬೇಕಿರಲಿಲ್ಲ, ಸ್ಥಳೀಯ ಹೆಲ್ತ್ ಆಫೀಸರನ್ನು ಕಂಡು ಮಾತನಾಡಿದ್ದರಾಗುತ್ತಿತ್ತು ಎಂದರು. ಅನಂತರ ಬದಲಿಸಲು ವಸ್ತ್ರ, ಕೊಡೆ ಇವುಗಳ ಸಲುವಾಗಿ ದೀರ್ಘ ಸಂಧಾನ ನಡೆಯಿತು. ಬೇರೆ ಕೆಲವು ಕಾರ್ಖಾನೆಗಳ ಮಾಲೀಕರು ಅಲ್ಲಿಗೆ ಬಂದಿದ್ದರು. ಅವರ ಪ್ರತಿವಾದ ಹೀಗಿತ್ತು: ಇವರು ಹಳ್ಳಿಯಲ್ಲಿಯೇ ಕೆಲಸ ಮಾಡುವ ಜನರು, ಹಳ್ಳಿಯಲ್ಲಿ ಕೆಲಸಕ್ಕೆ ಹೋದಲ್ಲೆಲ್ಲ ಇವರಿಗೆ ಬೇರೆ ಬಟ್ಟೆ ಕೊಡ್ತಾರೆಯೇ ಎಂದು. ಅಧಿಕಾರಿಗಳು, ಈ ವಿಷಯದಲ್ಲಿ ನೀವು ಸಾವಕಾಶವಾಗಿ ಯೋಚಿಸಿ ಸಂಧಾನಕ್ಕೆ ಬನ್ನಿ. ಈ ವರ್ಷ ಮಳೆಗಾಲ ಮುಗಿಯುತ್ತಾ ಬಂತು ಅನ್ನುತ್ತೀರಿ. ಇನ್ನು 8 ತಿಂಗಳೊಳಗೆ ನೀವು ಒಪ್ಪಿಗೆಗೆ ಬರುವುದು ಕಷ್ಟವಲ್ಲ ಎಂದು ನುಡಿದರು. ಕೆಲಸಗಾರರ ಸಂಪಿನ ಕಾಲದ ವೇತನವನ್ನೂ ಕೊಡಿಸಬೇಕು ಎಂದನು ಪ್ರಭುದೇವ. ಅದನ್ನಂತೂ ಯಾವ ಬಂಡವಾಳಗಾರನೂ ಒಪ್ಪಲಿಲ್ಲ. ರಂಗವಿಠಲರು ಉಪಾಯವಾಗಿ ಅವರು ನಮಗೆ ಸಮನಾದ ನೋಟಿಸು ಕೊಟ್ಟು ನಾವು ಅವರ ಆಕ್ಷೇಪಗಳನ್ನು ತಿದ್ದದೇ ಹೋಗಿದ್ದರೆ ಆಗ ಸಂಪು ಹೂಡಿದಲ್ಲಿ ಒಂದು ಕ್ರಮವಿತ್ತು. ನಾವು ಸಂಪಿನ ಕಾಲದ ವೇತನ ಕೊಡಬೇಕಾದೀತು. ಇವರು ಅವಸರ ಮಾಡಿ ಮೊದಲು ಮುಷ್ಕರ ಹೂಡಿ ಆಮೇಲೆ ನೋಟಿಸು ಕೊಟ್ಟರು. ಈಗ ನಮ್ಮಲ್ಲಿ ಸಂಬಳ ಕೇಳುವುದರಲ್ಲಿ ಯಾವ ನ್ಯಾಯವಿದೆ? ಬದಲು ಕೆಲಸಗಾರರಿಂದ ನಮಗಾದ ನಷ್ಟವನ್ನು ತುಂಬಿಸಿಕೊಳ್ಳಲು ನಾವು ಕೇಳಬಹುದಲ್ಲ ಎಂದನು. ಪ್ರಭುದೇವ ಮಾತಿಲ್ಲದಾದ. ಬಂದ ಅಧಿಕಾರಿಗಳು, ನೀವು ಸಂಪಿನ ನೋಟಿಸನ್ನು ಮುಂಚಿತವಾಗಿ ಕೊಡಬೇಕಿತ್ತು. ಅಲ್ಲದೆ ಎಲ್ಲ ಕಾರ್ಖಾನೆಗಳಲ್ಲಿಯೂ ಮುಷ್ಕರ ಹೂಡಿದ್ದು ತಪ್ಪು. ನೀವು ಮುಷ್ಕರ ಕಾಲದ ವೇತನ ಕೇಳುವುದರಲ್ಲಿ ನ್ಯಾಯವಿಲ್ಲ. ಆದರೂ ರಿಯಾಯಿತಿಯಿಂದ 1 ವಾರದ ವೇತನ ನಿಮಗೆ ಕೊಡುವ ಹಾಗೆ ಮಾಡುತ್ತೇನೆ ಎಂಬ ತೀರ್ಮಾನ ಇತ್ತರು. ಪ್ರಭುವಿನ ಪಾಲಿಗೆ ಅದೇ ಒಂದು ದಿಗ್ವಿಜಯವಾಯಿತು. ಆತ ಮುಷ್ಕರ ಹೂಡಿದವರಿಗೆ 1 ವಾರಕ್ಕೆ 25,000 ರೂಪಾಯಿಗಳಷ್ಟು ಲಾಭವನ್ನು ತಾನು ದೊರಕಿಸಿಕೊಟ್ಟಿದ್ದೇನೆ ಎಂದು ಹಿಗ್ಗುವಂತಾಯಿತು. ರಂಗವಿಠಲರು ಒಬ್ಬರೇ 3,000 ರೂಪಾಯಿಯ ದಂಡ ತೆರಬೇಕಾಯಿತೆಂದು ಮುಷ್ಕರ ಕಾಲದ ವ್ಯಾಪಾರ ನಷ್ಟದಿಂದ ಅವರಿಗೆ ಕನಿಷ್ಠ 10,000 ರೂಪಾಯಿಗಳಾದರೂ ನಷ್ಟವಾಗಿರಬೇಕೆಂದು ಹಿಗ್ಗಿ ನುಡಿದ. ಸಂಪಿನ ಮಂಜು ಕರಗಿ ಶ್ರಮಗಾರರು ತಿರುಗಿ ಕೆಲಸಕ್ಕೆ ಬರುವಾಗ 3 ತಿಂಗಳ ಕಾಲ ಕಳೆಯಿತು. ಪ್ರಭುದೇವ ಅವರ ಸಭೆಯಲ್ಲಿ ತಮಗೆ ದೊರಕಿದ ನೈತಿಕ ವಿಜಯಕ್ಕಾಗಿ ಆತ್ಮ ಪ್ರಶಂಸೆ ಮಾಡಿಕೊಂಡ. ಅದೇ ರೀತಿ ರಂಗವಿಠಲರು ಸಂತೋಷ ಪಡುವುದಕ್ಕೆ ಅವಕಾಶವಿತ್ತು. ಈಗ ಅಮೆರಿಕದಿಂದ ಗೇರು ಬೀಜಕ್ಕೆ ತಿರುಗಿ ಗಿರಾಕಿ ಬರತೊಡಗಿದೆ. ಒಂದು ಕಡೆ ಪ್ರಭುದೇವ ತನ್ನ ನೈತಿಕ ವಿಜಯಕ್ಕಾಗಿ ಹಾರಾಡುತ್ತಿದ್ದರೆ, ಇನ್ನೊಂದೆಡೆ ಡಾಕ್ಟರ್ ನಂದ, ರಂಗವಿಠಲ ಮೊದಲಾದವರು ತಮ್ಮ ಮನೆಯೊಳಗೇನೆ ಕುಳಿತು ವಾಸ್ತವಿಕ ಜಯ ನಮ್ಮದೇ ಎಂದು ಹಿಗ್ಗುತ್ತಿದ್ದರು.
ಆ 3 ತಿಂಗಳ ಸಂಪು ಇಲ್ಲದೆ ಹೋಗಿದ್ದರೆ ಅವರು ಗೇರು ಬೀಜದ ಮೇಲೂ ಕೂಲಿಗಳ ಮೇಲೂ ತುಂಬ ಹಣ ಸುರಿಯಬೇಕಿತ್ತು. ಆ ಅನಿಶ್ಚಿತ ಕಾಲದ ಭಾರ ಅವರಿಗೂ ತಪ್ಪಿತು. ಇತ್ತ ಪ್ರಭುದೇವನ ಗೆಳೆಯನಾದ ಸಾಣೇಕಲ್ ಛಾಪಾಖಾನೆಯನ್ನು ಮಾರಿಕೊಂಡು ಎರಡೆರಡು ಲೆಕ್ಕಗಳನ್ನಿರಿಸುತ್ತಾ ಡಾಕ್ಟರ್ ನಂದ ಮೊದಲಾದವರ ಸ್ನೇಹವನ್ನು ಬೆಳೆಸಿದ. ತೋರಿಕೆಗೆ ಇನ್ನೂ ಛಾಪಾಖಾನೆ ಅವನದೇ, ಕೆಂಪುತಾರೆ ಅಲ್ಲಿಯೇ ಅಚ್ಚಾಗುತ್ತಲಿದೆ, ಬಂಡವಾಳಗಾರರನ್ನು ಶ್ರೀಮಂತರನ್ನು ಮೊದಲಿನಂತೆ ದೂರುತ್ತಿದೆ, ಬಹಿರಂಗ ಸಹಾನುಭೂತಿ ಇನ್ನೂ ಶ್ರಮಗಾರರ ಮೇಲೆಯೇ ಉಳಿದಿದೆ. ಈ ಸೋಗನ್ನು ಕಳಚುವುದಕ್ಕೆ ಒಂದು ಅನುಕೂಲ ಸಂಧಿ ದೊರೆಯಿತು. ಸಾಣೇಕಲ್ ಮತ್ತು ಪ್ರಭುದೇವರಲ್ಲಿ ಸ್ನೇಹಕ್ಕೆ ಕೊನೆ ಉಂಟಾಗಲು ಬೇರೆಯೇ ಒಂದು ಪ್ರಸಂಗ ಬಂದು ಒದಗಿತು. ರಂಗವಿಠಲರು ಅವರ ಸ್ನೇಹಿತರು ಮುನ್ಸಿಪಲ್ ಚುನಾವಣೆಯಲ್ಲಿ ಭಾಗವಹಿಸುವರೆಂದು, ಅಧ್ಯಕ್ಷ ಪಟ್ಟಕ್ಕೆ ಡಾಕ್ಟರ್ ನಂದರನ್ನು ಇರಿಸುವರೆಂದು ಪ್ರಭುದೇವನಿಗೆ ಸುದ್ದಿ ಸಿಕ್ಕಿತು. ಬಹು ಹಿಂದಿನಿಂದಲೂ ನಂದರು ಆ ಪದವಿಗಾಗಿ ಬಾಯಿ ಬಿಟ್ಟವರು. ಆದರೂ ಕಾಂಗ್ರೆಸ್ಸು ಕಾರ್ಯಕ್ಷೇತ್ರದಿಂದ ಸ್ಥಾನಿಕ ಸ್ವರಾಜ್ಯಕ್ಕೆ ಅವರು ಕಾಲಿರಿಸಲಿಲ್ಲ. ಇತರರನ್ನು ಮುಂದಕ್ಕೆ ಒಡ್ಡಿ ತಾವು ಹಿಮ್ಮೇಳಕ್ಕೆ ನಿಲ್ಲುತ್ತಿದ್ದರು. ಈ ಬಾರಿ ಅವರು ಚುನಾವಣೆಗೆ ನಿಲ್ಲುತ್ತಾರೆಂದು ಅವರ ಮನೆಯ ಅಡುಗೆ ಹುಡುಗನಿಂದ ಪ್ರಭುದೇವನಿಗೆ ವರ್ತಮಾನ ದೊರೆಯಿತು. ಅದನ್ನು ಅಸಾಧ್ಯವಾಗಿ ಮಾಡಬೇಕೆಂಬುದೇ ಪ್ರಭುದೇವನ ಹಠ. ಸ್ಥಳೀಕ ವಿಚಾರಗಳು ಮುಂದೆ ಬಂದಾಗ ಊರವರ ರಾಷ್ಟ್ರೀಯತ್ವವೆಲ್ಲ ಜಾತೀಯತೆಗೋ ದಕ್ಷಿಣೆಗೋ ಇನ್ನಾವ ಹಂಗಿಗೋ ಸ್ವಾರ್ಥಗಳಿಗೋ ಬಲಿಯಾಗುತ್ತದೆಂಬುದನ್ನು ಅರಿತವನು ಪ್ರಭುದೇವ. ಆದುದರಿಂದ ಈ ಬಾರಿ ಯಾವ ದಾರಿಯಿಂದ ಇವರನ್ನು ತುಳಿಯಲು ದಾರಿ ಸಿಕ್ಕೀತೆಂದು ಪ್ರಭುದೇವ ಯೋಚಿಸುತ್ತಿದ್ದ. ಕಾಂಗ್ರೆಸ್ ಮಂಡಲದಲ್ಲಿ ಅವನಿಗೆ ಸಾಕಷ್ಟು ಬೆಂಬಲವಿದೆ. ಸ್ಥಳೀಯ ಕಾಂಗ್ರೆಸ್ಸಿಗರಲ್ಲಿ 60 ಮಂದಿ ಅವನ ಗೆಳೆಯರು. ಅದರಲ್ಲಿ ಡಾಕ್ಟರ್ ನಂದರನ್ನು ಆಧರಿಸಿದ ಸ್ನೇಹಿತರೂ ಉಂಟು. ಆದರೆ ಈ ಬಾರಿ ಆತ ಮಂಗಳೂರಲ್ಲಿ ತನ್ನ ವರ್ಚಸ್ಸನ್ನು ಸಾಧಿಸುವ ಸಲುವಾಗಿ ಬೇರೆಯೇ ಹಾದಿಯನ್ನು ಹುಡುಕಿದ್ದಾನೆ. ಕಾಂಗ್ರೆಸ್ಸು ಸದಸ್ಯತನಕ್ಕೆ ತಾನೇ ಹಣ ಕೊಟ್ಟು 100 ಮಂದಿ ಶ್ರಮಗಾರರನ್ನು ಕರಣಿಕರನ್ನು ಸೆಳೆದುಕೊಂಡು ಅವರಿಂದ ತನ್ನ ಪಂಗಡ ಬೆಳೆಯಿಸಿದ್ದಾನೆ. ಉಳಿದ ಕಾಂಗ್ರೆಸ್ ಪ್ರತಿನಿಧಿಗಳು ಚುನಾವಣೆಯಲ್ಲಿ ಯಾರಾದರೇನು ಎಂಬ ಔದಾಸೀನ್ಯ ತಾಳಿದ್ದರೂ ಈತನ ಜನರು ಪ್ರತಿಯೊಂದು ಸಭೆಗೂ ಹಾಜರಾಗುವವರು. ಡಾಕ್ಟರ್ ನಂದರು ಸ್ಥಳೀಕ ಸಮಿತಿಯ ಅಧ್ಯಕ್ಷರಾದರೂ ಇವನು ಹೆದರಬೇಕಾಗಿರಲಿಲ್ಲ. ಈ ಬಾರಿ ನಂದರನ್ನೇ ವಿರೋಧಿಸಿ ತಮ್ಮ ಜನಗಳನ್ನು ಚುನಾಯಿಸಬೇಕೆಂಬುದು ಅವನ ನಿಶ್ಚಯ. ಸಭೆಯಲ್ಲಿ ಅವನದೇ ಬಹುಮತವಾಗಿತ್ತು. ಡಾಕ್ಟರ್ ನಂದರವರು ತಮ್ಮ ಪಟ್ಟಿಯೊಂದನ್ನು ನಿರ್ಮಿಸಿ ಚುನಾವಣೆಗೆ ಉಮೇದ್ವಾರರನ್ನು ನಿಲ್ಲಿಸಿದಾಗ ಬೇರೆಯೇ ಒಂದು ಪಟ್ಟಿಯನ್ನು ಪ್ರಭುದೇವ ಮಂಡಿಸಿದ. ಒಂದು ವಾರವೆಲ್ಲ ಸಭೆ ತಿಕ್ಕಾಟ ಸಲಾಮುಗಳಲ್ಲಿ ಕಳೆದವು. ಉಭಯ ಪಂಗಡದವರು ದಾಕ್ಷಿಣ್ಯ ದಾನ ಭೇದಗಳಿಂದ ಕಾರ್ಯ ಸಾಧಿಸಿದರು. ಹೀಗಾಗಿ ಮೂಲತಃ ಆರಿಸಿದ 13 ಹುರಿಯಾಳುಗಳಲ್ಲಿ ನಂದರ ಪಂಗಡಕ್ಕೆ ಸೇರಿದವರು 8 ಮಂದಿ ಎಂದು ಆಮೇಲೆ ತಿಳಿಯಿತು. ಇಲ್ಲಿಂದ ಮುಂದೆ ಹೋದರೆ ಇತರ ಸ್ವತಂತ್ರ ಸ್ಪರ್ಧಿಗಳೂ ಬರುತ್ತಾರೆ. ಆಗ ಕಾಂಗ್ರೆಸ್ಸು ಜಯಿಸುವುದೋ ಹಣ ಜಾತಿಗಳ ಪ್ರಭಾವ ಮೇಲಕ್ಕೆ ಬರುವುದೋ ಯಾರು ಬಲ್ಲರು? ಒಂದು ವಾರದ ಮೊದಲು ಪ್ರಭುದೇವನಿಗೆ ಎಷ್ಟು ಆಸೆ ಇತ್ತೋ ಈಗ ಅಷ್ಟೇ ನಿರಾಶೆಯಾಗಿದೆ. ಅವನ ಪಂಗಡದ 4 ಕಾಂಗ್ರೆಸ್ಸು ಹುರಿಯಾಳುಗಳಲ್ಲಿ ಅವನೂ ಒಬ್ಬ. ಆ 4 ಸಲುವಾಗಿ ಚುನಾವಣೆಯಲ್ಲಿ ಅವನೇ ಹಣ ಸುರಿಯಬೇಕಾದೀತು. ಅದಕ್ಕೆ ಅವನು ಸಿದ್ಧ. ತನಗೆ ಸೋಲಾದರೂ ಬೇಸರ ಪಡುವವನಲ್ಲ. ಉಳಿದ ವಾರ್ಡುಗಳಲ್ಲಿನ ಕಾಂಗ್ರೆಸ್ ಪ್ರತಿನಿಧಿಗಳು ರಂಗವಿಠಲ, ಡಾಕ್ಟರ್ ನಂದರಂತಹ ಶ್ರೀಮಂತರು. ಅವರಲ್ಲಿ ಬಹುಮಂದಿ ಕೆಲಸಕ್ಕೆ ಬಾರದವರಾದರೂ ಚುನಾವಣೆಯ ಪಟ್ಟ ಅವರಿಗೇ ನಿಶ್ಚಯ. ಡಾಕ್ಟರರ ತತ್ವ ಹೀಗಿತ್ತು: ತಾವು ಎಂಥ ಮಂದಿಯನ್ನೇ ಕಾಂಗ್ರೆಸ್ಸಿನ ಹೆಸರಿನಲ್ಲಿ ಇರಿಸುವುದಾದರೂ ಅವರು ವ್ಯಕ್ತಿಶಃ ಜಯಿಸುವಂತಹ ವ್ಯಕ್ತಿಗಳೇ ಆಗಿರಬೇಕು. ಇಲ್ಲವಾದರೆ ಕಾಂಗ್ರೆಸ್ಸಿಗೆ ಅವಮಾನ. ಗೆಲ್ಲುವ ಕುದುರೆಗಳ ಬಾಲ ಹಿಡಿಯಬೇಕು ಎಂಬುದು ಅವರ ತತ್ವ. ಅವರ ಪಂಗಡಕ್ಕೆ ಜಯ ದೊರಕೀತು ಎಂಬ ಭೀತಿಯೂ ಪ್ರಭುದೇವನಿಗೆ ಇದೆ. ಅವನ ತರ್ಕಸರಣಿ ಬೇರೆ. ನಂದರು ಆರಿಸಿರುವ ವ್ಯಕ್ತಿಗಳು ಕಾಂಗ್ರೆಸ್ಸಿಗೆ ಅಪಮಾನ ತರುವ ವ್ಯಕ್ತಿಗಳು. ರಾಷ್ಟ್ರದ ಯಾವ ಕೆಲಸವನ್ನೂ ಮಾಡಿದವರಲ್ಲ. ಸಮಯ ಬಂದಾಗ ಮಾತ್ರ ಕಾದಿ ಅರಿವೆ ಉಡುವವರು ಎಂದು. ಈ ನಡುವೆ ಪ್ರಭುದೇವ ಮಿತ್ರರು ಅವನಿಗೆ ಸಮಾಧಾನ ಹೇಳುತ್ತಾರೆ. ಅವರು ಅಂಥವರೇನೋ ನಿಜ. ಆದರೆ ರಾಜಕೀಯದಲ್ಲಿ ಬರಿಯ ಧ್ಯೇಯಕ್ಕೆ ಮನ್ನಣೆಯುಂಟೆ? ಜನರು ಯಾರನ್ನು ಮಾನಿಸುತ್ತಾರೆಂದು ನಾವು ನೋಡಿಕೊಳ್ಳಬೇಕು.
ಹೊಸ ಜನರನ್ನು ನಿರ್ಮಿಸಲು ಬಂದಿತೆ. ವರ್ಚಸ್ಸುಳ್ಳವರನ್ನು ಕಾಂಗ್ರೆಸ್ಸಿಗೆ ಸೇರಿಸಿಕೊಂಡು ಅವರನ್ನು ಸುಧಾರಿಸುವ ಪ್ರಯತ್ನ ಮಾಡಬೇಕು ಎಂದರು. ಅಂತೂ ಪ್ರಭುದೇವನ ಮಿತ್ರರ ಯಶಸ್ಸು ಅನುಮಾನಕರವಾದರೂ ಈ ಚುನಾವಣೆಗೆ ವ್ಯಯಿಸುವ ಹಣ ಬೇರೆ ಏನಾದರೂ ಒಳ್ಳೆಯ ಕೆಲಸಕ್ಕೆ ಹಾಕಬಹುದಲ್ಲ ಎಂದು ತೋರಿತು. ಆದರೆ ಅವನ ದ್ವೇಷ ಬುದ್ಧಿ ಹೋಗಲಾರದು. ರಂಗವಿಠಲರಂತಹ ವ್ಯಕ್ತಿಗಳು ಕಾಂಗ್ರೆಸ್ಸಿನ ಹೆಸರಿನಲ್ಲಿ ಚುನಾವಣೆಗೆ ನಿಂತರೂ ಅಂಥವರಿಗೆ ಯಶಸ್ಸು ಬರಕೂಡದೆಂಬುದು ಅವನ ಹಠ. ಅದಕ್ಕಾಗಿ ಬೇರೆ ದಾರಿಯನ್ನು ಹುಡುಕಿದ. ಈ ಬಾರಿಯ ಚುನಾವಣೆಯ ಕಲಾಪಗಳಿಗೆ ಇನ್ನೊಬ್ಬ ಹೊಸ ಮಿತ್ರರು ಅವನಿಗೆ ನೆರವಾದರು. ಅವನ ಈ ಮಿತ್ರ ಸ್ವಾಮಿ ರಾಯರು ಎಳೆಯರು. ಇವನಂತೆ ಕಾಂಗ್ರೆಸ್ಸಿನ ಅಭಿಮಾನಿಗಳು, ವಕೀಲರು, ತುಂಬ ಬುದ್ಧಿಶಾಲಿ. ಈಗೀಗ ಅವನ ಸಭೆಗಳೆಲ್ಲ ಸ್ವಾಮಿರಾಯರ ಮನೆಯಲ್ಲಿಯೇ ನಡೆಯುತ್ತಿವೆ. ಪ್ರಭುವಿಗೆ ಸಾಣೇಕಲ್ನ ವಿಷಯದಲ್ಲಿ ತುಸು ಅನುಮಾನ ಬಂದಿದೆ. ಆತ ಡಾಕ್ಟರ್ ನಂದರಲ್ಲಿಗೆ ಹೋಗಿ ಬರುತ್ತಿದ್ದಾನೆಂಬ ವರ್ತಮಾನ ಸಿಕ್ಕಿದೆ. ಆದುದರಿಂದ ಸಾಣೇಕಲ್ನನ್ನು ಅನುಮಾನ ದೃಷ್ಟಿಯಿಂದ ನೋಡತೊಡಗಿದ್ದಾನೆ. ಪ್ರಭುದೇವ ಸ್ವಾಮಿರಾಯರ ಮನೆಗೆ ಹೋದಾಗ, ಮಿಸ್ಟರ್ ಸ್ವಾಮಿರಾವ್, ನನಗೊಂದು ಸಂಗತಿ ಕಾಣಿಸುತ್ತದೆ. ನೆಟ್ಟಗಿನ ದಾರಿಯಲ್ಲಿ ಹೋದರೆ ನಮ್ಮ ಕೆಲಸವಾಗಲಾರದು. ನಾವು ಪಾರ್ಟಿಯ ಒಳಗಡೆ ಕುಳಿತು ನಂದಾರವರನ್ನು ಎದುರಿಸಲಾರೆವು. ಅಲ್ಲದೆ ಕಾಂಗ್ರೆಸ್ ಪಂಗಡಕ್ಕೆ ಸೇರಿದವರಾದ ನಾವು ಮಾತನಾಡುವಂತಿಲ್ಲ. ಡಾಕ್ಟರ್ ನಂದರ ಜನಗಳಿಗೆ ಗೆಲುವು ಸಿಗದಂತೆ ಏನು ಮಾಡಬೇಕು ಹೇಳಿ? ಯೋಚಿಸಿ ಯೋಚಿಸಿ ನನ್ನ ತಲೆ ಬಿಸಿಯಾಗಿದೆ ಎಂದನು. ಅದಕ್ಕೆ ಸ್ವಾಮಿಯವರು, ಪ್ರಭು, ನಾನು ಈ ವಿಷಯ ತುಂಬ ಯೋಚನೆ ಮಾಡಿದ್ದೇನೆ. ಈ ಮುನ್ಸಿಪಲ್ ಕಾಳಗವೆಂದರೆ ಜೂಜಾಟ ಇದ್ದ ಹಾಗೆ. ಜನ ಇಲ್ಲಿ ನೋಡಿದರೆ ಅಲ್ಲಿ ನೋಡುವುದಿಲ್ಲ, ಅಲ್ಲಿನ ಆಟ ನೋಡಿದರೆ ಇಲ್ಲಿನದನ್ನು ನೋಡುವುದಿಲ್ಲ. ನಿನಗೆ ಪ್ರತಿಸ್ಪರ್ಧಿ ಯಾರು? ಸೋಮಪ್ಪ. ಅವನನ್ನು ರಂಗವಿಠಲರ ಎದುರು ನಿಲ್ಲುವಂತೆ ಉಪಾಯ ಮಾಡುವ. ಡಾಕ್ಟರ್ ನಂದರ ಎದುರಿಗೆ ಡಾಕ್ಟರ್ ಆಲ್ವಾರಿಸ್ ಇದ್ದಾರಲ್ಲ ಎಂದರು. ಅಷ್ಟು ಸುಲಭದಲ್ಲಿ ಅವರು ಅದಕ್ಕೆ ಒಪ್ಪಿಯಾರೇ? ಅದಕ್ಕೆ ನಾನು ಉಪಾಯ ಹೇಳ್ತೇನೆ. ಇವರು ಆರಿಸಿದಂತೆ ನಾವು ವರ್ಚಸ್ಸು ಉಳ್ಳವರನ್ನು ಮುಂದಕ್ಕೆ ದೂಡಿ ಸ್ವತಂತ್ರ ಉಮೇದುವಾರರಾಗಿ ನಿಲ್ಲುವಂತೆ ಮಾಡಬೇಕು. ನನ್ನ ಮುಖ್ಯ ಹಗೆಗಳೆಂದರೆ ಡಾಕ್ಟರ್ ನಂದ, ಶಾಂತ ಮತ್ತು ರಂಗವಿಠಲರು. ಅವರನ್ನು ಎದುರಿಸುವ ಜನ ಗಟ್ಟಿಯಾಗಿರಬೇಡವೇ? ಜನ ಗಟ್ಟಿಯಾಗಿಯೂ ಇರಬೇಕು, ನಾವು ಅವರಿಗೆ ಸಹಾಯವನ್ನೂ ಮಾಡಬೇಕು. ಹಾಗೆ ಕಾಂಗ್ರೆಸ್ ಪಂಗಡ ಸೇರಿದವರಿಗೆ ನಾವು ಸಹಾಯ ಮಾಡಲು ಬರುತ್ತದೆಯೇ? ಅದೆಲ್ಲ ವಿಚಾರಗಳನ್ನು ನನಗೆ ಬಿಡು. ಅದಕ್ಕೆ ಬೇರೆ ಉಪಾಯ ಮಾಡಬಹುದು. ಅಲ್ಲದೆ ನಿನ್ನಿಂದ ಆಗಬೇಕಾದ ಕೆಲಸವು ಬಹಳ ಇದೆ. ನೀನು ನಾನು ಹೇಳಿದ ಕೆಲಸ ಮಾಡುವಂತಿದ್ದರೆ ನಿನ್ನ ಕೆಲಸವನ್ನು ಸುಲಭವಾಗಿ ಸಾಧ್ಯ ಮಾಡಬಹುದು. ನಾನೇನು ಮಾಡಬೇಕೆನ್ನುತ್ತೀರಿ? ಈಗ ನೀನು ನಮ್ಮೂರಿನ ಮಟ್ಟಿಗೆ ಲೆನಿನು ಇದ್ದ ಹಾಗಲ್ವೇ? ಅವರ ಬಲವನ್ನು ಈಗ ಹೊರಕ್ಕೆ ತೆಗೆಯಬೇಕು. ಹಾಗೆ ಮಜೂರರಲ್ಲಿ ಎಷ್ಟು ಮಂದಿಗೆ ಓಟಿದೆ? ಅವರಲ್ಲಿ ಏನಾದರೂ ಶೇಕಡ ಒಬ್ಬಿಬ್ಬರು ಮತದಾರರಿರಬಹುದು. ಹೇಗಾದರೂ ಆ ಓಟು ನಮಗೇನೇ. ಆದರೆ ಅಷ್ಟರಿಂದ ಏನು ಕೆಲಸವಾಗುತ್ತದೆ? ಅದನ್ನು ನಾನು ಹೇಳಿದ್ದಲ್ಲ. ನನ್ನ ಸೂಚನೆ ನಿನಗೆ ತಿಳಿಯಲೇ ಇಲ್ಲವೇ? ಇಲೆಕ್ಷನ್ನಿಗೆ 7 ದಿವಸ ಇರುವಾಗ ನಮ್ಮ ಊರಲ್ಲಿ ಈ ಸಾಹುಕಾರರ ಮರ್ಯಾದೆ ಇಷ್ಟಿಷ್ಟು ಉಳಿಯದಂತೆ ಮಾಡಬೇಕು. ಚುನಾವಣೆಯ ಸಮಯದಲ್ಲಿ ಅಂಥ ಗದ್ದಲವೇನಾದರೂ ಆದರೆ ಆಗ ನಮ್ಮ ಕೆಲಸವಾಗುತ್ತದೆ. ಮುಂದಿನ ಕೆಲಸ ಮುಂದೆ ಅವರು ಮಾತನಾಡುವುದರೊಳಗೆ ದರಿದ್ರ ಕಕ್ಷಿಗಾರನೊಬ್ಬ ಅಲ್ಲಿಗೆ ಬಂದ. ಅವನೊಡನೆ ಕಾಲು ತುಸು ಮಾತನಾಡಿ ಅವನನ್ನು ಕಳುಹಿಸಿಕೊಟ್ಟ ಬಳಿಕ ಅವರು ತುಂಬ ಹೊತ್ತು ಮಾತನಾಡಿದರು. ಅಲ್ಲದೆ ಮಧ್ಯವರ್ತಿಗಳ ಮೂಲಕ ಸೋಮಪ್ಪನೊಡನೆಯೂ ಆಲ್ವಾರಿಸ್ನೊಡನೆಯೂ ಸಂಧಾನ ನಡೆಸಿದರು. ಇದರ ಫಲವಾಗಿ ಚುನಾವಣೆಗೆ ನಾಮಪತ್ರ ಹಾಕುವಾಗ ಸೋಮಪ್ಪನವರು ಮತ್ತು ಆಲ್ವಾರಿಸ್, ರಂಗವಿಠಲ್, ಡಾಕ್ಟರ್ ನಂದಾರವರಿಗೆ ಎದುರಾಳಿಗಳಾದರು. ಅದರಂತೆ ಇನ್ನಿಬ್ಬರು ತಮ್ಮನ್ನು ಸ್ಪರ್ಧಿಸುವಂತೆ ಕಾಣುವ ಹಾಗೆ ತಮ್ಮೆದುರಿಗೂ ನಿಲ್ಲಿಸಿಕೊಂಡರು. ಒಮ್ಮಿಂದೊಮ್ಮೆಗೆ ಕೆಂಪುತಾರೆಯಲ್ಲಿ ಇನ್ನೂ ಕೆಲವು ವರ್ತಮಾನಗಳು ಬಂದುವು. ರಂಗವಿಠಲರ ಕಾರ್ಖಾನೆಯ ಹಲವು ಕೆಲಸಗಾರರು ಸಮನಾದ ವೇತನ ವಿರಾಮಗಳಿಗಾಗಿ ನೋಟಿಸು ಕೊಟ್ಟು ಸಂಪು ಹೂಡುವರೆಂಬ ವರದಿ ಪ್ರಕಟವಾಯಿತು. ಅದೇ ಬಗೆಯಲ್ಲಿ ಡಾಕ್ಟರ್ ನಂದಾರವರ ಆಸ್ಪತ್ರೆಯ ಕೆಲಸಗಾರರು, ಫಾರ್ಮಾಸ್ಯೂಟಿಕಲ್ಸ್ನ ಕೆಲಸಗಾರರು ಸಂಪು ಹೂಡುತ್ತಾರೆಂದು ಸುದ್ದಿ ಹೊರಟಿತು. ಈ ಎಲ್ಲ ಶ್ರಮಗಾರರ ಬೇಡಿಕೆಗಳು ಆಯಾ ಬಂಡವಾಳಗಾರರನ್ನು ಸೇರಿದುವು. ವಿಠಲರವರು
ಡಾಕ್ಟರ್ ನಂದರು ತಮ್ಮ ಕೆಲಸಗಾರರೊಡನೆ ಅದಕ್ಕೆ ಸಮಯ ಬೇಕೆಂದು ಕೇಳಿದರು. ಚುನಾವಣೆ ಕಳೆದ ಬಳಿಕ ಅವರ ತಗಾದೆಗಳಿಗೆ ಸಮನಾದ ಗಮನ ಕೊಡುತ್ತೇವೆಂದು ಭರವಸೆ ಕೊಟ್ಟರು. ಆದರೆ ಕೆಲಸಗಾರರು ಅಷ್ಟೊಂದು ವಿರಾಮ ಕೊಡುವುದಕ್ಕೆ ಒಪ್ಪಲಿಲ್ಲ. ಚುನಾವಣೆಗೆ 4 ದಿನವಿರುವಾಗ ಎಲ್ಲ ಸಂಸ್ಥೆಗಳಲ್ಲೂ ಮುಷ್ಕರ ಪ್ರಾರಂಭವಾಯಿತು. ಮಾಲಕರುಗಳು ಆರೋಪ ಅವಹೇಳನಗಳು ಪತ್ರಿಕೆಗಳಲ್ಲಿ ಪ್ರಕಟವಾದವು. ಸ್ವಾಭಾವಿಕವಾಗಿ ಅವು ಕೆಂಪುತಾರೆಯಲ್ಲಿ ಮೊದಲಿಗೆ ಹೊರಡಬೇಕಿತ್ತು. ಪ್ರಭುದೇವ, ಡಾಕ್ಟರ್ ನಂದರವರೇ, ನಿಮ್ಮ ಆಸ್ಪತ್ರೆಗಳಲ್ಲಿನ ದಾದಿಯರ ಮಾನ ಉಳಿಸಿ ಎಂಬ ವ್ಯಂಗ್ಯಾರ್ಥ ಪರವಾದ ಲೇಖನವನ್ನು ಬರೆದು ಜೋಡಣೆಗೆ ಕೊಟ್ಟಿದ್ದನು. ಸಾಣೇಕಲ್ರೊಡನೆ ಈ ವಾರದ ಪ್ರತಿಯನ್ನು 3,000ದಷ್ಟು ಹೆಚ್ಚಿಗೆ ಹಾಕಿಸಿ ನನ್ನ ಅಗ್ರಲೇಖನ ಸಹಿತ ಹೊಡೆಯಿಸಿ ಎಂದು ಅಪ್ಪಣೆ ಮಾಡಿ ಸ್ವಾಮಿರಾಯರಲ್ಲಿಗೆ ಹೋದ. ರಾತ್ರಿಯೆಲ್ಲ ಅವರು ಮುಷ್ಕರವನ್ನು ಕುರಿತು ಹಿಗ್ಗಿನಿಂದ ಚರ್ಚಿಸಿದರು. ಚುನಾವಣೆಯ ದಿನವಾದವರೆಗೆ ಮುಷ್ಕರ ನಡೆದರೆ ಸಾಕು. ಆ ದಿನ ಜಟ್ಕಾ ಬಂಡಿಯವರು ಸಂಪು ಹೂಡತಕ್ಕದ್ದು. ಕೊನೆಯ ಗಳಿಗೆಯಲ್ಲಿ ಇವರು ನಿಲ್ಲಿಸಿದ ಬಿನಾಮಿ ಜನಗಳು ಪ್ರಭುದೇವ ಅವರ ಮಿತ್ರರಿಗೆ ಅನುಕೂಲವಾಗುವಂತೆ ತಮ್ಮ ಸ್ಪರ್ಧೆಯನ್ನು ಹಿಂತೆಗೆಯಲು ಒಪ್ಪಿದ್ದಾರೆ ಎಂದು ಸಾರಿಬಿಟ್ಟರಾಯಿತು. ಅವರು ಹೂಡಿದ ಮುಷ್ಕರಗಳ ಫಲವಾಗಿ ಡಾಕ್ಟರ್ ನಂದರಿಗೂ ಅವರ ಗೆಳೆಯರಿಗೂ ಚುನಾವಣೆಯ ವಿಷಯದಲ್ಲಿ ಪರಿಶ್ರಮ ವಹಿಸುವುದು ಸಾಧ್ಯವಾಗಲಿಲ್ಲ. ಆ ಕೆಲಸವನ್ನು ತಮ್ಮ ದಳ್ಳಾಳಿಗಳಿಗೆ ಒಪ್ಪಿಸಬೇಕಾಯಿತು. ಇಂತಹ ವೇಳೆಯಲ್ಲಿ ಜನರ ಮನಸ್ಸು ಉದ್ವೇಗಗೊಳ್ಳಬಾರದೆಂದು ಅವರು ಪ್ರಯತ್ನಿಸಿದರು. ಕೆಲಸಗಾರರು ಈ ಬಂಡವಾಳಗಾರರನ್ನು ಬೈಯುತ್ತಾ ದಿನನಿತ್ಯ ಮೆರವಣಿಗೆ ಹೂಡಿದರು. ನಂದರ ಆಸ್ಪತ್ರೆಯ ಸ್ಥಿತಿಯನ್ನು ಹೇಳತಿರದು. ಅವರು ರೋಗಿಗಳನ್ನು ಹೊರಗೆ ಅಟ್ಟುವುದಕ್ಕೂ ಇಲ್ಲ, ಉಪಚರಿಸುವುದಕ್ಕೂ ಇಲ್ಲ. ಇದ್ದ ಸಹನೆ ತಪ್ಪಿ ಕೆಲಸಗಾರರನ್ನು ಕೆಲಸದಿಂದ ತೆಗೆದುಹಾಕುತ್ತೇವೆ ಎಂದು ಬೆದರಿಕೆ ಹಾಕಿದರು. ಆ ಸಮಯಕ್ಕೆ ಸರಿಯಾಗಿ ಸಾಣೇಕಲ್ ಅಲ್ಲಿಗೆ ಓಡಿ ಬಂದ. ಪ್ರಭುದೇವನು ಬರೆದುಕೊಟ್ಟ ಲೇಖನವನ್ನು ಅವನಿಗೆ ತೋರಿಸಿದನು. ಡಾಕ್ಟರವರಿಗೆ ಈಗ ಮುಷ್ಕರದ ಅರ್ಥ ಆಯಿತು. ಅವರು ಬಲು ರೇಗಾಡಿದರು. ಆ ಲೇಖನ ಮುದ್ರಿಸಬಾರದೆಂದು ನುಡಿದು ಅದೇ ಗಳಿಗೆಯಿಂದ ಛಾಪಾಖಾನೆಯ ನಿಜವಾದ ಬಣ್ಣ ಹೊರಕ್ಕೆ ತೋರಿಸಿ ಅಂದಿನ ಸಂಚಿಕೆಯು ಸಾಣೇಕಲ್ನ ಸಂಪಾದಕತ್ವದಲ್ಲಿ ಹೊರಡಬೇಕೆಂದು ನಿರ್ಣಯವಾಯಿತು. ಸಾಣೇಕಲ್ ಆ ಸಂಪಿನ ವಿಚಾರವಾಗಿ ಮಾತನಾಡುತ್ತಾ, ಎಲ್ಲರೂ ಪ್ರಭುದೇವನ ಕಡೆಯವರೆಂದು ತಿಳಿಯಬೇಡಿ, ಅಲ್ಲಿ ನನ್ನ ಸ್ನೇಹಿತರೂ ಇದ್ದಾರೆ. ಅವರಲ್ಲಿ ಇಬ್ಬಣಕ್ಕೆ ಅವಕಾಶವಿದೆ. ನಾವು 1,000 ರೂಪಾಯಿ ಖರ್ಚು ಮಾಡಿದರೆ ಸಂಪನ್ನ ಮುರಿಯಬಹುದು ಎಂಬ ಸೂಚನೆಯನ್ನು ಕೊಟ್ಟ. ಡಾಕ್ಟರರು 1 ಅಲ್ಲ 3,000 ಖರ್ಚು ಮಾಡಲು ತಯಾರಿದ್ದೇನೆ, ಪ್ರಭುದೇವನ ಆಟಕ್ಕೆ ಕೊನೆ ತರಲೇಬೇಕು ಎಂದು ಒಂದು ಚೆಕ್ ಬರೆದುಕೊಟ್ಟು ಸಾಣೇಕಲ್ನನ್ನು ಕಳುಹಿಸಿಕೊಟ್ಟರು. ಮರುದಿನ ತನ್ನ ಅಗ್ರಲೇಖನವಿರುವ ಪತ್ರಿಕೆಯನ್ನು ನೋಡುವ ಸಲುವಾಗಿ ಪ್ರಭು ಛಾಪಾಖಾನೆಗೆ ಬಂದರೆ ಅಲ್ಲಿನ ಬಾಗಿಲೇ ತೆರೆದಿರಲಿಲ್ಲ. ಕಾದು ಕಾದು ಬೇಸರವಾಯಿತು. ಅಲ್ಲಿಂದ ಸಾಣೇಕಲ್ನ ಮನೆಗೆ ಹೋದ. ಆತ ಮನೆಗೆ ಬಂದಿಲ್ಲವೆಂದು ವಾರ್ತೆ ಸಿಕ್ಕಿತು. ತೀರಾ ನಿರಾಶನಾಗಿ ಸ್ವಾಮಿರಾಯರಲ್ಲಿಗೆ ಹೋದ. ಅವರನ್ನು ಕೋರ್ಟಿಗೆ ಕಳುಹಿಸಿಕೊಟ್ಟು ಹಿಂದಿರುಗುವಾಗ ದಾರಿಯಲ್ಲಿ ಕೂಗಿ ಕೂಗಿ ಕೆಂಪು ತಾರೆಯನ್ನು ಮಾರುತ್ತಿದ್ದ ಹುಡುಗರು ಸಿಕ್ಕಿದರು. ತಾನೇ ಪತ್ರಿಕೆಯನ್ನು ಬೆಲೆಗೆ ಕೊಂಡುಕೊಂಡು ಅದನ್ನು ಬಿಡಿಸಿ ನೋಡುತ್ತಲೇ ಸಿಡಿದು ಬಡಿದಂತಾಯಿತು. ಅವನ ಪತ್ರಿಕೆಯಲ್ಲಿಯೇ ಪ್ರಭುದೇವ ಚುನಾವಣೆಯ ಸಾಧನೆಗಾಗಿ ಮುಷ್ಕರ ಹೂಡಿಸಿದ್ದಾನೆ ಎಂಬ ಅಗ್ರಲೇಖನವಿತ್ತು. ಪತ್ರಿಕೆಯಲ್ಲಿ ಅವನ ವಿರುದ್ಧವಾದ ಲೇಖನಗಳು ಬಂದಿದ್ದುವು. ಸಂಪಾದಕನ ಹೆಸರು ಮಿಸ್ಟರ್ ಸಾಣೇಕಲ್ ಎಂದಿತ್ತು. ಛಾಪಾಖಾನೆಯ ಒಡೆತನವೂ ಬದಲಾಗಿದೆ. ಅಲ್ಲಿಂದಲೇ ಜಟ್ಕಾ ಮಾಡಿಕೊಂಡು ಕೋರ್ಟಿಗೆ ಧಾವಿಸಿದ. ವಕೀಲ ಮಿತ್ರರನ್ನು ಹೊರಗೆ ಕರೆದು ತೋರಿಸಿ, ಸಾಣೇಕಲ್ ಈ ರೀತಿ ದ್ರೋಹ ಮಾಡುತ್ತಾನೆಂದು ತಿಳಿದಿರಲಿಲ್ಲ. ನಮ್ಮ ಎಲ್ಲ ಹಂಚಿಕೆಗಳು ಅವನಿಂದ ಡಾಕ್ಟರ್ ನಂದರಿಗೆ ತಿಳಿದಿರಬೇಕು. ಪ್ರೆಸ್ಸನ್ನು ನಮಗೆ ಗೊತ್ತಿಲ್ಲದ ಹಾಗೆ ಮಾರಿಬಿಟ್ಟ. ಕೊನೆಯ ಗಳಿಗೆಯಲ್ಲಿ ಇಷ್ಟೊಂದು ವಿಶ್ವಾಸಘಾತ ಮಾಡುತ್ತಾನೆಂದು ನಾನು ತಿಳಿದಿರಲಿಲ್ಲ ಎಂದು ವಿಸ್ಮಯ ವ್ಯಕ್ತ ಮಾಡಿದನು. ಸ್ವಾಮಿರಾಯನಿಗೆ ಇದರ ಇಮ್ಮಡಿ ಆಶ್ಚರ್ಯವಾಯಿತು. ಈಗ ಮುಂದಿನ ಸಂಚಿಕೆಯನ್ನು ಹೊರಡಿಸುವ ದಾರಿ ಇರಲಿಲ್ಲ. ಪತ್ರಿಕೆ ಅವನ ಹೆಸರಿನಲ್ಲಿದೆ. ಛಾಪಾಖಾನೆ ಹೇಗೂ ಅವನದೇ. ಹಾಗೆಯೇ ಬಿಟ್ಟರೆ ಪ್ರಯೋಜನವಿಲ್ಲ. ಅವನ ಸಂಪಾದಕತ್ವವನ್ನು ತಪ್ಪಿಸುವ ದಾರಿಯೇನು? ಕೋರ್ಟ್ ಮೂಲಕ ತಾತ್ಕಾಲಿಕವಾದ ಇಂಜೆಕ್ಷನ್ ತರಲು ಬರುವುದಿಲ್ಲವೇ ಎಂಬ ಸೂಚನೆಯನ್ನು ಮಾಡಿದ. ನಿಂತ ಮೆಟ್ಟಿಲಿನಲ್ಲಿಯೇ ಯಾವ ನಿರ್ಧಾರಕ್ಕೂ ಬರುವುದು ಶಕ್ಯವಾಗಲಿಲ್ಲ. ಸ್ವಾಮಿರಾಯನ ಕೈತುಂಬ ಕೆಲಸಗಳಿದ್ದುವು. ರಾತ್ರಿ ಬನ್ನಿ ನೋಡುವ ಎಂದು ಅವನನ್ನು ಕಳುಹಿಸಿಕೊಟ್ಟನು.
ಆ ರಾತ್ರಿ 12 ತಾಸಿನ ತನಕ ಅವರಿಬ್ಬರೂ ಮಾತನಾಡುತ್ತಾ ಕುಳಿತರು. ಮುಂದಣ ದಾರಿ ಕಷ್ಟವೆಂದೇ ತೋರಿತು. ಆ ಸ್ಥಿತಿಯಲ್ಲಿ ಕೆಂಪುತಾರೆ ಅವನ ಕೈಗೆ ಬರುವಂತಿಲ್ಲ. ಉಳಿದ ಒಂದೇ ಒಂದು ಮಾರ್ಗವೆಂದರೆ ಆ ವಾರದೊಳಗಾಗಿ ಬೇರೆ ಪತ್ರಿಕೆಯನ್ನು ಹೊರಡಿಸುವುದು, ಸಂಚಿಕೆಯ ಮುದ್ರಣವನ್ನು ಆರಿಸುವುದು. ಮರುದಿನ ಅವರಿಬ್ಬರಿಗೂ ಅದೇ ಕೆಲಸ. ಉಸಿರಿಗೂ ಬಿಡುವಿಲ್ಲದಂತೆ ದಣಿದು ಇನ್ನೊಂದು ಛಾಪಖಾನೆಯ ಗೆಳೆತನ ಮಾಡಿ 3 ತಿಂಗಳ ಮುಂಗಡ ಅವರಿಗೆ ಕೊಟ್ಟು ಜಿಲ್ಲಾ ಮ್ಯಾಜಿಸ್ಟ್ರೇಟರ ಮುಂದೆ ಡಿಕ್ಲರೇಷನ್ ಹಾಕಿದರು. ಚುನಾವಣೆಗೆ 2 ದಿನ ಮುಂಚಿತವಾಗಿ ಪ್ರಭುದೇವನ ಸಂಪಾದಕತ್ವದಲ್ಲಿ ಪ್ರಕಾಶತ್ವಗಳಲ್ಲಿ ಕ್ರಾಂತಿ ತಾರೆ ಎಂಬ ನವೀನ ವಾರಪತ್ರಿಕೆ ಹೊರಟೇ ಬಿಟ್ಟಿತು. ಆ ಪತ್ರಿಕೆಯ ಆ ತುದಿಯಿಂದ ಈ ತುದಿಯ ತನಕ ಪ್ರಭುದೇವನ ಮನಸ್ಸಿನ ಉರಿಯೆಲ್ಲವೂ ಹಬ್ಬಿಕೊಂಡಿತ್ತು. ನಂದರ ಮೇಲಿನ ಆರೋಪಗಳು, ರಂಗವಿಠಲರ ಕಾರ್ಖಾನೆಯ ವಿಚಾರಗಳು, ಚುನಾವಣೆಯ ದ್ವೇಷಗಳು ಎಲ್ಲವೂ ತುಂಬಿದ್ದುವು. ಕನ್ನಡ ಬರೆಯಲು ಬಾರದ ಸಾಣೇಕಲ್ನನ್ನ ಕುರಿತು ನಂಬಿದವರನ್ನು ಕೊರೆಯುವುದೇ ಸಾಣೇಕಲ್ಲಿನ ಸ್ವಭಾವ. ಅವರ ದ್ವೇಷ ಹೆಚ್ಚಿದಂತೆ ಕತ್ತಿಯ ಹರಿತವೂ ಹೆಚ್ಚುತ್ತದೆ ಎಂಬ ಅಗ್ರಲೇಖನವನ್ನು ಪ್ರಕಟಿಸಿದನು. ಇದೇ ವೇಳೆಗೆ ನಂದರ ನಿವೃತ್ತ ಮಿತ್ರ ಶ್ರೀ ಪುರುಷೋತ್ತಮರಾಯರು ಚುನಾವಣೆಗೆ ನಿಂತವರು ತಮ್ಮ ಹಿರಿಯ ಹುಡುಗನಿಗೆ ಕಾಯಿಲೆ ಎಂದು ದೆಹಲಿಯಿಂದ ಒಮ್ಮಿಂದೊಮ್ಮೆ ತಂತಿ ಬಂದುದರಿಂದ ಚುನಾವಣೆಯ ರಂಗದಿಂದ ಒಮ್ಮೆಗೇ ಕಾಲು ಕೀಳಬೇಕಾಯಿತು. ಚುನಾವಣೆಯ ದಿನ ಬೇರೊಂದು ತಂತಿ ಬಂದಿತು. ಮೊದಲಿನ ತಂತಿ ಸುಳ್ಳು ಎಂದು ಅವರ ಮನೆಯವರಿಗೆ ತಿಳಿಯಿತು. ತಿರುಗಿ ಇನ್ನೊಂದು ತಂತಿ, ಪುರುಷೋತ್ತಮರು ಯಾವುದೋ ಅವಘಡದಲ್ಲಿ ಕಾಲು ಮುರಿದುಕೊಂಡಿದ್ದಾರೆಂದು. ಆ ಎಲ್ಲ ತಂತಿ ವಾರ್ತೆಗಳನ್ನು ಸೂಚಿಸುವ ಪ್ರಭುದೇವನ ಅಗ್ರಲೇಖನವು ಬೇರೆ. ಅದರಲ್ಲಿ ಚುನಾವಣೆಯ ಕಾಲದಲ್ಲಿ ಪುರುಷೋತ್ತಮರು ಭಾಗವಹಿಸಲಾರದುದಕ್ಕಾಗಿ ವ್ಯಥೆಯನ್ನು ವ್ಯಕ್ತಪಡಿಸಿದ್ದ. ಅಂತೂ ಚುನಾವಣೆಯ ದಿವಸ ಯಾರೊಬ್ಬರಿಗೂ ಬುದ್ಧಿ ಸ್ಥಿಮಿತದಲ್ಲಿ ಇರಲಿಲ್ಲ. ಶಾಂತವಿಠಲ, ರಂಗವಿಠಲರು ಮುಷ್ಕರದ ದೆಸೆಯಿಂದಲೂ ಕೂಲಿಕಾರರ ಉಪದ್ರವದಿಂದಲೂ ಚುನಾವಣೆಯಲ್ಲಿ ಉತ್ಸಾಹವನ್ನು ಕಳೆದುಕೊಂಡಿದ್ದರು. ಪುರುಷೋತ್ತಮರು ಊರಿನಲ್ಲಿಲ್ಲದ ನಿಮಿತ್ತ ಚುನಾವಣೆಯನ್ನು ಕೆಡಿಸಿಕೊಂಡರು. ಸ್ವಾಮಿರಾವ್, ಪ್ರಭುದೇವರ ಪ್ರತಿಕಕ್ಷಿಗಳು ಸ್ಪರ್ಧೆ ಹಿಂತೆಗೆದರು. ಕಾಂಗ್ರೆಸ್ ಕಡೆಯಿಂದ ನಿಂತ 13 ಹುರಿಯಾಳುಗಳಲ್ಲಿ 4 ಸೋತರು. ಆ 4 ಡಾಕ್ಟರರ ಕಡೆಯವರೇ. ಸೋತವರ ವಿಷಯವಾಗಿ ಬರೆಯುತ್ತಾ ಪ್ರಭುದೇವನು ಗೆಲ್ಲುವ ಕುದುರೆಗಳೆಂದು ಚುನಾವಣೆಯಲ್ಲಿ ಪ್ರಯತ್ನ ಮಾಡದೆ ಕಾಂಗ್ರೆಸ್ಸಿನ ಮರ್ಯಾದೆಯನ್ನು ಕಳೆದರು ಎಂದು ತನ್ನ ಕ್ರಾಂತಿ ತಾರೆಯಲ್ಲಿ ಆರೋಪ ಮಾಡಿದನು. ಚುನಾವಣೆಯ ಸಮಯ ಕಳೆಯಿತು. ಇನ್ನು ಪ್ರಭುದೇವನ ಉಸಿರು, ಆಸಕ್ತಿಗಳೆಲ್ಲ ನಿರಾತಂಕವಾಗಿ ಮುಷ್ಕರ ನಡೆಸುವುದರ ಕಡೆಗೆ ಹರಿಯಬಹುದು. ಈ ತನಕ ಅವನಿಗೂ ಬಿಡುವಿರಲಿಲ್ಲ. ಆದರೆ ಇದೇ ಸಮಯವನ್ನು ಡಾಕ್ಟರ್ ನಂದ ಮತ್ತು ಸಾಣೇಕಲ್ ಹೊಂಚು ಹಾಕಿ ಕುಳಿತಿದ್ದರು. ಸಾಣೇಕಲ್ ಕೂಲಿಕಾರ ಮುಖಂಡರಿಗೆ ಲಂಚ ತೆತ್ತು ಕೆಲಸವನ್ನು ಸಾಧಿಸಿದರು. ಕೆಲಸಗಾರರು ಒಬ್ಬೊಬ್ಬರಾಗಿ ದುಡಿಯಲು ಬರತೊಡಗಿದರು. ಅವರ ಹಿರಿಯರಲ್ಲಿ ಭಿನ್ನಾಭಿಪ್ರಾಯಗಳು ಉದಯಿಸಿದುವು. ಇದರಿಂದಾಗಿ ಪ್ರಭುದೇವನ ವರ್ಚಸ್ಸಿಗೂ ಪೆಟ್ಟು ಬಿತ್ತು. ಲಂಚದ ಬಲದಿಂದ ಕೂಲಿಕಾರರ ಯಾವತ್ತು ಚರ್ಚೆಗಳು, ತೀರ್ಮಾನಗಳು ಡಾಕ್ಟರ್ ನಂದರ ಮತ್ತು ಅವರ ಗೆಳೆಯರ ಕಿವಿಗೆ ಬೀಳುವುದು ಸಾಧ್ಯವಾಯಿತು. ಪ್ರಭುದೇವ ವಾಸ್ತವವಾಗಿ ಗಳಿಸಿದ ಜಯವು ಒಂದಾದರೆ ಕಳೆದುಕೊಂಡದ್ದು 2. ರಾಧಾಕೃಷ್ಣನಿಗೆ ಧರಮ್ ಸಿಂಗ್ ಔದ್ಯೋಗಿಕ ಶಾಲೆ ಎಂಬುದು ಒಂದು ತನ್ನ ಹೆಮ್ಮೆಯ ಹೆಗ್ಗುರುತು ಎಂಬ ಭಾವನೆ ಉಂಟಾಗಿದೆ. ಅದು ಆ ಪ್ರಾರಂಭವಾದಂದಿನಿಂದ ಅವನಿಗೆ ಬಿಡುವೆಂಬುದೂ ಇಲ್ಲ, ಬೇಸರವೆಂಬುದೂ ಇಲ್ಲ. ಈ ತನಕ ಜೀವನವನ್ನು ಕವಿದ ನಿರಾಶೆಗಳು ತೊಲಗಿ ಉತ್ಸಾಹ ಸಂತೋಷಗಳಿಗೆ ಎಡೆಯುಂಟಾಗಿದೆ. ಶಾಲೆಯ ಪ್ರಾರಂಭ ನಿರ್ವಿಘ್ನವಾಗಿ ಜರುಗಿತು. ಬಯಸದ ಎಡೆಗಳಿಂದ ಸಹಾಯ ಬಂದಿತು. ತೊಡಗುವಾಗಲೇ ಭವ್ಯ ರೂಪದಿಂದ ಶಾಲೆ ತೊಡಗಿತ್ತು.